ಇದು ನನ್ನ ಮಗಂದು ಎಷ್ಟು ಹಾಕಿದ್ರು ತುಂಬೋದೇ ಇಲ್ಲ ಅಂತದಲ್ಲ. ಡಬ್ಬ ಏನಾದ್ರೂ ಡಯಟ್ ಮಾಡಕ್ ಶುರು ಮಾಡ್ಬಿಟ್ಟಾಯ್ತಾ? ಹೌದಲ್ವಾ? ಡಬ್ಬ ಪೂರ್ತಿ ತುಂಬಿದ್ಮೇಲೆ ನಮ್ಮ ಹುಡುಗಿಗೆ ಬಂಗಾರದ ನೆಕ್ಲೆಸ್ ತಂದು ಹಾಕ್ಬಿಡ್ತೀನಿ. ಏನಂದೆ? ಏ ಮನ್ಸಾಕ್ಷಿ, ಸ್ವಲ್ಪ ನಿಧಾನಕ್ಕೆ ಮಾತಾಡೋ. ನಮ್ಗೆಲ್ಲ ಯಾರೋ ಬೀಳ್ತಾರೆ, ಸದ್ಯಕ್ಕೆ ಬಿದ್ದಿಲ್ಲ ಗುರು. ಹಂಗಂತ ಯಾವಾಗ್ಲೂ ಬೀಳೋದೇ ಇಲ್ವಾ? ನಾವು ಸಿಂಗಲ್ ಅನ್ನೋದೇನು ಪರ್ಮನೆಂಟ್ ಅಡ್ರೆಸ್ ಬದಲಾಗದೆ ಇರೋದಕ್ಕೆ. ಬೀಳ್ತಾಳೆ, ಇವತ್ತಲ್ಲ ನಾಳೆ ಯಾವಳಾದ್ರೂ ತ್ರಿಪುರ ಸುಂದ್ರಿ ಬಿದ್ದೇ ಬೀಳ್ತಾಳಮ್ಮ. ಅಲ್ಲ ಕಣೋ ಬಾಯ್, ಹುಡುಗಿಗೆ ನೆಕ್ಲೆಸ್ ಕೊಡಿಸ್ತೀಯ? ಇದೇನಿದು, ಪಾಂಪ್ಲೆಟ್ ಕೊಡಕ್ ಬಂದವ್ರು ನೋ ಅಂತ ಹೇಳ್ಬಿಟ್ಟೋಗಲ್ವಾ? ಹಂಗೋಗ್ತಾವಳಲ್ಲ ಅಕ್ಕ. ಅಕ್ಕ 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 ಯಾವ್ದ ಅಕ್ಕ ಅಕ್ಕ ಅಂತ ಮಧ್ಯಾಹ್ನ ನೋಡು. ಏನ್ ಅಕ್ಕ ನೋಡು, ಹೇಳಲ್ಲ ಹೋದ್ಲ? ನನ್ ಮಗನೆ ನಿದ್ದಾಳ, ಅವಳು ಎದ್ದು ಓಡಾಡ್ತಾಳೆ ಅಂತ ಗೊತ್ತಿಲ್ವಾ? ಎತ್ತು ಮಾಮೂಲಿ ಎತ್ತು, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಎತ್ಬಿಡ್ತೀನಿ. ಎತ್ತು. ಅಜಯ್, ಅಕ್ಕ ಪೊಲೀಸ್ ಗೆಟಪ್ಪಿಂದ ಇನ್ನೂ ಈಚೆಗೆ ಬಂದಿಲ್ಲ. ಮನೆ ಕಾಯ ಪ್ರವೇಶ ಮಾಡ್ಬಿಟ್ಟವಳೆ. ಮನೆಕಾಯ ಅಲ್ಲ ಕಣ, ಕಲ್ಲಕಾಯ. ಕಡ್ಲಕಾಯ? ಯಾವ್ದೋ ಒಂದು ಕಾಯಿ. ಇನ್ನೇನ ಓಡಾಡ್ತಾನೆ ಅವಳಲ್ಲಿ. ವಾಕಿಂಗ್ ಮಾಡ್ತಿರ್ಬೇಕು. ಎಲ್ರು ನಿದ್ರೆ ಕೆಡ್ತಾಳೆ ರಾತ್ರಿ ಎಲ್ಲ. ನೀನ್ ಪಾಕಲ್ಲಿ ಓಡಾಡ್ತಾವಳೆ. ಅಯ್ಯೋ, ಅಂಬಿ ಮೊದಲೇ ವಿಚಿತ್ರ, ಅದ್ರ ಜೊತೆ ಈ ವಿಚಿತ್ರವಾದ ಕಾಯಿಲೆ. ಇನ್ನು ಏನೇನು ವಿಚಿತ್ರ ನೋಡ್ಬೇಕು ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಯಾಕೆ ಎಲ್ಲೋ ತಗುಲಿಸ್ಕೊಂಡ್ಬಿಟ್ಟಿದ್ದೀನಿ. ಕಬ್ಬನು ಚೇರ್ಗೆ ತಗುಲಿಸ್ಕೊಂಡಿರ್ಬೇಕು. ಎಷ್ಟೊಂದು ನೋವಾಗ್ಬಿಟ್ಟೈತಿ. ಅಪ್ಪ ಇಲ್ಲ ಸ್ವಲ್ಪ ಕಾಲತ್ತಪ್ಪ, ಕಾಲು ತುಂಬಾ ನೋವಾಗ್ಬಿಟ್ಟೈತೆ ಕಣ. ಈ ಕಾಲ ಅಂತೂ ನಾನು ಓದ್ತದೇ ಇಲ್ಲ. ಯಾಕೋ? ಸ್ವಲ್ಪ ಯಾಮಾರಿದ್ರು ನನ್ನ ಜನರೇಟರ್ ಆಫ್ ಆಗೋಗಿರೋದು. ಕಾಲ್ ಕತ್ತರಿಸಾಕ್ತೀನಿ ಹೊರತು ನೀನ್ ಹೇಳ್ದವ್ರೆಲ್ಲ ಮಾಡಕ್ಕಿಲ್ಲ. ಏನ್ ಉರಿತಿದ್ಯಾ? ನನ್ ಕೈಯಲ್ಲಿ ಅಷ್ಟೊಂದ್ ಕೆಲ್ಸ ಮಾಡಿಸಿದ್ರಿ, ಅದ್ರಲ್ಲೂ ನೀನೇ ಜಾಸ್ತಿ. ಅನಿಕಾ ಇದ್ ತಗೊಂಡ್ ಬಾ, ಅದ್ ತಗೊಂಡ್ ಬಾ, ಐರನ್ ಮಾಡು, ಮನೆ ಒರ್ಸು. ಅಬ್ಬಾ, ಈಗ ನೋಡಿದ್ಯಾ ಹೇಗ್ ಉಲ್ಟಾ ಹೊಡೆದಿದೆ ಅಂತ? ಸೋಡಾ ಬುಡ್ಡಿ. ಹಲೋ, ಸೊಂಟ ಬಗ್ಸಿ ಕೆಲಸ ಮಾಡು. ಹಾಗೆ, ವೆರಿ ಗುಡ್. ಹಂಗೆ ವಾಕಿಂಗ್ ಮಾಡ್ಕೊಂಡು ಆಚೆ ಹೋಗ್ತಾರೆ. ಕೆಲವೊಂದ್ಸಲ ಕತ್ತಿ ತಗೊಂಡು ದವ್ ಮಾಡಿದ್ ಸಾಕು, ತೋರ್ಸಿದಷ್ಟೇ. ಅಮ್ಮ ತಾಯಿ, ಸಾಕು ನೈಟ್ ತೋರಿಸಿರೋ RR ಪಿಕ್ಚರ್ನೇ ತಡ್ಕೊಳಕ್ ಆಗ್ತಾ ಇಲ್ಲ. ಆ ಮುತ್ಕಿನೋ ದೊಡ್ಡ ಜನರೇಟರ್ ಬಾಯಿ, ಕರ್ರೋ ಮರ್ರೋ ಅಂತ ಗೊರಕೆ ಸೌಂಡು. ಇನ್ನು ನಿಂದು ನೈಟ್ ಜಾಗಿಂಗು. ಇಬ್ಬರ ಮಧ್ಯೆ ತಗಲಾಕೊಂಡು ಅರ್ಧಂಬರ್ಧ ಬೆಂದೋಗಿದ್ದೀನಿ. ಅದಕ್ಕೆ
ನಿನ್ನ ಆಫ್ ಬಾಯ್ಲು ಅಂತ ಕರೆಯೋದು. ಏ ಅಂಬಿ ಲೇ, ಬಿಸ್ನೆಸ್ ಟೈಮ್ ಆಯ್ತು, ಎತ್ತ ಗಾಡಿ. ಹೋಗಿದ್ದ? ಇಲ್ಲ ಕಮ್ಲಿ, ಬಾಗ್ಲು ಹಾಕಿತ್ತು. ಮನೆ ಕಂಡವ್ರೇನೋ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಹೋಗ್ಲಿಲ್ಲ. ಇನ್ನ ಮನೆ ಕಂಡವ್ರ? ಏಯ್, ಏನ್ರೆ ಗುಸ್ಗುಸು? ಬ್ರೇಕ್ಫಾಸ್ಟ್ ರೆಡಿ ಆಯ್ತಾ ಇಲ್ವಾ? ಅಯ್ಯೋ, ಇವಳು ಮಕ್ಕದ ಮೇಲೆ ಮಸಾಲೆ ದೋಸೆ ಉಯ್ಯ. ಕಮ್ಲಿ, ಮಾಡಿರೋ ತಿಂಡಿನೆಲ್ಲ ತಕೊಂಡಾಗೋಳ್ ತಲೆ ಮೇಲೆ ಸುರಿ. ಅನಿಷ್ಟ. ಅದೇನಂತಿ ಮನೆಯಾಗ ಕೊಟ್ಬಿಟ್ಲು. ಅನಿಕಾ, ಅಜ್ಜಿ ಮತ್ತೆ ತಾತಯ್ಯ ಇನ್ನ ಎತ್ತಿಲ್ಲ. ಅವ್ರಿಗೆ ತಿಂಡಿ ಕೊಡ್ಬೇಕು, ಸಮಯ ಆಯ್ತು. ಸೊ ನನಗಿಂತ ನಿನಗೆ ಆ ಮುದ್ಕಿನೇ ಇಂಪಾರ್ಟೆಂಟಾ? ಆದ್ರೆ ಅಜ್ಜಿ ತಾತಯ್ಯನ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ಕಿರಕ್ಕಿಲ್ಲ. ಬಾಯ್ ಮುಚ್ಕೊಂಡು ಫಾಲೋ ಮಾಡಬೇಕು, ಓಕೆ? ಇದನ್ನು ನಾನೇ ಹೇಳ್ಬೇಕೇನೆ? ಹೋಗ್ ನೋಡು ಯಾರು ಅಂತ. ಹ್ಯಾಂಡ್ಲು ಪೀಸು ಅಂತ ಫೀಲಿಂಗ್ ಆಗ್ಬಿಡಿ ಅಣ್ಣ. ಒಂದ್ ಹ್ಯಾಂಡ್ ಇಂದ ಇನ್ನೊಂದ್ ಹ್ಯಾಂಡ್ ಬದಲಾಗೋ ಐಟಮ್ಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಆಹಾ, ಎಂತ ಆಫರ್ ನೋಡಿ, ಎಂತ ಆಫರ್ ನೋಡಿ. ಎಕ್ಸ್ಪೀರಿಯನ್ಸ್ ಇರೋ ಐಟಮ್ಗೆ ಬೆಲೆ ಕಡಿಮೆ. ಯಾರಿಗುಂಟು ಯಾರಿಗಿಲ್ಲ. ಅಂಕಲ್ ಬನ್ನಿ, ಆಂಟಿ ಬನ್ನಿ, ಅಜ್ಜಿ ಬನ್ನಿ, ತಾತ ಬನ್ನಿ, ಎಲ್ರು ಬನ್ನಿ, ಲೈನಲ್ಲಿ ಬನ್ನಿ. ಇರೋದ್ 4 ಜನ, ಇದ್ರಲ್ಲಾಕೆ ಲೈನು? 400 ಎಲ್ಲ ಒಟ್ಟಿಗೆ ಬಂದ್ರೆ ನೋಡಕ್ ಆಗಲ್ಲ. ಅದಕ್ಕೆ ಹೇಳಿದ್ರೆ ಲೈನಲ್ಲಿ ಬರ್ರಿ ಅಂತ. ಏನಾದ್ರೂ ತಪ್ಪು? ಮತ್ತೆ ಹೊಡ್ಕೊಂಡ್ ಬಂದಿರೋ ನಮ್ಮ ಹತ್ರನೇ ಹೊಡ್ಕೊಂಡೋಗೋ ಜನ ನೀವು. ನೀವಾ? ಬಾಲೆ ಕಮಲಿ, ಚೆನ್ನಾಗಿದ್ಯಾ? ಯಾಕಮ್ಮ, ನನ್ನ ಗುರುತು ನಿನಗೆ ಸಿಗುತ್ತಿಲ್ಲವೇ? ಮನುಜ ಜನ್ಮವೇ ಇಷ್ಟು ತಾಯಿ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಉಳಿವಿಲ್ಲ. ಇದರ ಮಧ್ಯೆ ನೀನು ಯಾವುದನ್ನ ಗುರ್ತಿಡಿತೀಯ ಹೇಳು? ಜೈ ತನ್ಮನ್ಚಂದ್ರ. ಈ ಗ್ಯಾಸ್ ಅಲ್ಲಿ ನೀನ್ ಚಿತ್ರಾನ್ನ ಮಾಡೋ ಚಿಕನ್ ಬಿರಿಯಾನಿ ತಿಂದಂಗಿರುತ್ತೆ. ವೆಜಿಟೇರಿಯನ್ ಕಣಯ್ಯ. ಅದಕ್ಕೆ ಅಣ್ಣ ಹೇಳಿದ್ದು ಚಿತ್ರಾನ್ನನು ಚಿಕನ್ ಬಿರಿಯಾನಿ ತರ ಇರುತ್ತೆ ಅಂತ. 900 ಹಾಕ್ರೆ ಹೊಸದ ಸಿಗುತ್ತೆ. ಹಿಂಗ್ ಹೊಡಿತೀರಲ್ಲ. ಏಯ್, ಅಲ್ಲೇ ಹೋಗ್ತಾಗ, ಇಲ್ಲಿ ಹಾಕೊಂಡು ಅಳ್ಳಾಡ್ಕೊಂಡು ದೇವರ್ಸಿ. ಏನಮ್ಮ ಹಂಗ್ ಬೈತೀಯ? ನಾನೇನಂದೆ? ಒಳ್ಳೆ ಮಾತೆ ಅಂದೆ. ನಾನು ಅಂದದ್ದು ದೇವರ್ಸಿ ಅಂತ. ನೀನ್ ಕಿವಿ ಸರಿಗಿಲ್ಲ, ಬೇವರ್ಸಿ ಅಂತ ಕೇಳ್ಸೈತೆ. ಅದಕ್ಕೆ ನಾನೇನ್ ಮಾಡ್ಲಿ? ಸರಿ, ಆ ಸ್ಟವ್ ತಗೋ, ಒಳ್ಳೆ ಕ್ವಾಲಿಟಿ, ಚೆನ್ನಾಗೈತೆ.
ಹೇಗಿದೆ? ಸದ್ಯಕ್ಕೆ ಇಟ್ಸ್ ಆಲ್ ಗುಡ್ ಅಮ್ಮಮ್ಮ. ನಾವ್ ಅನ್ಕೊಂಡಿದ್ದಾಗೆ ಎಲ್ಲ ಶಾಂತವಾಗೇ ಇದೆ. ಎಲ್ಲ ನಾನು ಮಾಡಿದ ತಪಸ್ಸಿನ ಫಲ ಇದು. ಅಲ್ಲ, ನೀವು ಮನೆಯಾಗಿಲ್ದೇ ಇರೋ ಫಲ. ಶುಭವಾಗಲಿ. ಅಮ್ಮಮ್ಮ ನೀವ್ ಏನೇ ಹೇಳಿ, ಬಟ್ ನಾನಂತೂ ನಿಮ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ಅಮ್ಮಮ್ಮ. ಹೌದೇ? ಎಸ್ ಅಮ್ಮಮ್ಮ, ರಿಯಲಿ. ಅಮ್ಮಮ್ಮ ಆಕ್ಚುಲಿ ತುಂಬಾ ಇದೆ ಮಾತಾಡಕ್ಕೆ, ಬಟ್ ಇಲ್ಲಿ ಬೇಡ, ರೂಮಿಗೆ ಹೋಗೋಣ. ಮನಸ್ಸಿಗೆ ದೇಹಕ್ಕೆ ಒಳ್ಳೇದಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು. ಕಮಲಿ ಬಾಲೆ, ಶುಭವಾಗಲಿ. ಜೈ ತನ್ಮಂಚಂದಿರ. ಶುಭವಾಗಲಿ, ಶುಭವಾಗಲಿ. ಎಲ್ಲವೂ ಒಳ್ಳೆಯದಾಗಲಿ, ಸರ್ವರಿಗೂ ಒಳ್ಳೆಯದಾಗಲಿ. ಸಾಸಿವೆ ಕಾಳಷ್ಟು ಸತ್ಯ ಕಾಣ್ತಿಲ್ಲ ಅವಮ್ಮನ್ ತಾವ. ಇನ್ನು ಈ ಮನ್ಯಾಗ ಅದೇನೇನು ಕಾದೋಯ್ತು. ನಿಂಗೆ ನಾನು ಅಜ್ಜಿ ತಾತಯ್ಯನ ನೋಡ್ಕೊಂಬರ್ತೀನಿ. ಏ ಅಜ್ಜಿ, ಅದು ಟ್ರಂಕ್ ಅಲ್ಲ, ಟ್ರಂಪು. ಟ್ರಂಕ ಪಂಕ ಏನು ಹೆಸರುಗಳು ಅದೇ ಕಣಪ್ಪ. ಅಯ್ಯ ಮಂಕೋ, ಈ ವಾಚ್ನ ಕಟ್ಕೊಂಡ್ರೆ ಟೈಮ್ ಫುಲ್ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಆಗ್ಬಿಡುತ್ತೆ, ಚೇಂಜ್. ಎಷ್ಟಿದು? ಏ ಬೇಡ ಬೇಡ, ಸುಮ್ನೆ ಯಾಕೆ ಬಿಡೋಣ. ಅಂಬಿ ರೈಟ್ ಹೇಳಕ್ಕೇನು ಹೇಳು. ಏನೋ ನೀನ್ ಕೇಳ್ತಿದ್ಯಲ್ಲ ಅಂತ ಹೇಳ್ತಿದ್ದೀನಿ. 80,000 ರೂಪಾಯಿ ವಾಚು, 5,000 ರೂಪಾಯಿ ಕೊಡ್ತಾ ಇದೀವಿ. ಆ ವಾಚ್ನ ನನ್ ಕೈ ಕಟ್ಕೊಂಡು ನನ್ ಟೈಮ್ ಬದಲಾಗಿ ಇಂಡಿಯಾಗೆ ಪ್ರೆಸಿಡೆಂಟ್ ಆಗ್ಬೋದೇನೋ ಅನ್ನೋ ಆಸೆ. ಆದ್ರೆ ಏನ್ ಮಾಡ್ಲಿ, ಕರೋನಾ, ಬಡತನ, ಅದಕ್ಕೆ ಕೊಡ್ತಾ ಇದೀವಿ. ಸರಿ ಬರ್ತೀನಿ. ವರ್ಷಿಡಿ ಆ ವಾಚ್ ಅದಕ್ ಮಾತ್ರ ಲಾಯಕ್. ಅದು ಸರಿ ಅನ್ನು. ಅಂಬಿ ಬಾಯ್ಲಿ. ಆ ಏನಜ್ಜಿ? ನಾನು ಕರೆದಿದ್ದು ನನ್ನ ಮುದ್ದು ಮೊಮ್ಮಗಳನ್ನ, ಈ ಕರಿ ಕಾಳಗನ್ನ. ಆಯ್ತು, ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೀನಿ. ನೀನು ಸ್ಕೂಟ್ರನ್ನ ಡೀಲ್ ಮಾಡು, ನಾನು ಅಡಿಗೆ ಮಾಡ್ತೀನಿ. ಹುಷಾರ್ ಮಗ, ನೋಡ್ಕೊಂಡು. ಆಯ್ತಾಯ್ತು, ಬೇಡ ಬಿಡಪ್ಪ. ತಗೋಯ್ದ. ಏನ್ ಇದು? ನಾನ್ ಮಾಡಿದ್ದು ಅಂತ ಹೇಳಿ ಕಮಲಿಗೆ ಕೊಟ್ಬಿಡು. ಸರಿ. ಹುಷಾರಾಗಿ ಹೋಗಿ ಬನ್ನಿ. ಅಜ್ಜಿ ತಾತಯ್ಯ, ಇನ್ನೂ ಯಾಕೆ ಹಿಂಗ್ ಕುಂತ್ಕೊಂಡಿದ್ದೀರಾ? ಇವತ್ತನ ಆಚೆ ಬರ್ತೀರಾ ಅಂತ ಅನ್ಕೊಂಡೆ. ನಿಂಗೆ ಬಂದು ನೋಡ್ದಾಗ್ಲೂ ಬಾಗ್ಲಾಕಿತ್ತಂತೆ, ಅದಕ್ಕೆ ಯಾಕೆ ಬರ್ಲಿಲ್ಲ ಅಂತ ಗಾಬರಿಯಾಗಿ ನೋಡಕ್ ಬಂದೆ. ಗಾಬರಿ ಆದ್ರೂ ಇಷ್ಟು ತಡವಾಗಿ ಬಂದ್ಯಾ ಕಮಲಿ ನಮ್ಮನ್ನ ನೋಡೋದಕ್ಕೆ? ಹಿಂಗ್ ಮಾತಾಡ್ತಿದ್ದೀರಾ? ನಾನು ಏನ್ ಮಾಡ್ಲಿ ಅಜ್ಜಿ? ನನ್ ಶಕ್ತಿನೇ ನೀವು. ನೀವೇ ಸೋತದಂಗ್ ಮಾತಾಡಿದ್ರೆ ನಾನು ಹೆಂಗ್ ಮುಂದೆ ನಡೀಲಿ ಹೇಳಿ? ನನ್ನ ಕ್ಷಮಿಸ್ಬಿಡು ಕಮಲಿ. ಮನಸ್ಸಿನಲ್ಲಿ ದುಃಖ ಈಗ ಮಾತಾಡ್ ಬಂತು ಅಷ್ಟೇ. ನಿನ್ನನ್ನು ನೋಯಿಸ್ಬೇಕು ಅನ್ನೋ ಉದ್ದೇಶ ಖಂಡಿತ ನನಗಿಲ್ಲಮ್ಮ.
ಬಟ್ಟೆ ಆ ರುದ್ರಾಕ್ಷಿ ಸರ ಇರಿಟೇಟ್ ಆಗೋಯ್ತು ಗೊತ್ತಾ ನನಗೆ. ನಾನು ಹೀಗಿದ್ರೇನೆ ಕಾಮಿನಿ ಅನಿಸ್ಕೊಳ್ಳೋದು. ಎಸ್, ಅದು ನಿಜಾನೇ. ಎಲ್ಲಿ ಒಂದ್ಸಲ ನಿಮ್ಮ ಟ್ರೇಡ್ ಮಾರ್ಕ್ ಸ್ಟೈಲ್ ಮಾಡಿ ಅಮ್ಮಮ್ಮ. ಬೇಬಿ, ಅದು ಯಾವಾಗಂದ್ರೆ ಅವಾಗ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂತ ಒಂದು ಗತ್ತಿದೆ. ನಾವೇನಾದ್ರೂ ಸಾಧಿಸಿದ್ಮೇಲೆ ಅಥವಾ ಪಕ್ಕ ಪ್ಲಾನ್ ಮಾಡಿದ್ಮೇಲೆ ಅದನ್ನ ಮಾಡಬೇಕು. ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅಯ್ಯೋ, ಇದಕ್ಕಿಂತ ಇನ್ನೇನ್ ಸಾಧಿಸೋದಿದೆ ಅಮ್ಮಮ್ಮ? ಇಡೀ ಮನೆ ನಮ್ ಕಂಟ್ರೋಲಲ್ಲೇ ಬಂದಿದೆ. ಒಂದ್ಸತಿ ಅಮ್ಮಮ್ಮ ಪ್ಲೀಸ್ ನನ್ಗೋಸ್ಕರ ಮಾಡಿ. ಲೇ ಗೋವಿಂದ, ಹಂಗೆ ಅವ್ನ ಪಾಕೆಟ್ ಅಲ್ಲಿ ದುಡ್ಡಿದೆ ಅಂತ ನೋಡ್ಕೊಬೇಕು ಕಣೋ. ಇಷ್ಟೆಲ್ಲ ಪುಂಗ್ತಾ ಇದೀನಿ, ಏನಾನ ಅವ್ನ ಗಾಡಿ ಬೇಡ ಅಂದ್ರೆ ನಿನ್ನ ಹಂಗೆ ಕುಕ್ಕೆ ಸಾಯಿಸ್ಬಿಡ್ತು. ಏನೋ ಹೇಳ್ತಿದ್ದೀರಾ? ಅದಾ ಏನಿಲ್ಲ ಅಣ್ಣ, ಫಸ್ಟ್ ಹ್ಯಾಂಡ್ಲು ಗಾಡಿ ತಗೊಳ್ಳೋ ಕೆಪಾಸಿಟಿ ಇದ್ರು ಅಂಬೆ ಬಜಾರ್ ಬಂದವ್ರಲ್ಲ ಅವ್ರನ್ನ ಸಖತ್ತಾಗಿ ನೋಡ್ಕೋಬೇಕು ಅಂತ ಅಣ್ಣ ಹೇಳ್ತಾ ಇದ್ದ. ಅಕ್ಕ ಹೇಳಿದ್ಲು. ಎಲ್ಲ ಓಕೆ, ಆದ್ರೆ ಒಂದು ಸಣ್ಣ ಡೌಟ್ ಇದೆ. ತಗೊಳ್ಳ ಬೇಡವಾ ಅಂತ. ಲೈಫಲ್ಲಿ ಇಂಥ ಟೈಮಲ್ಲೇ ಆ ದೇವ್ರು ಇಂಥ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ತಾನೆ. ಸೆಕೆಂಡ್ ಹ್ಯಾಂಡ್ ಗಾಡಿ ವಿತ್ ಫ್ರೆಶ್ ಡಾಕ್ಯುಮೆಂಟ್. ಹಲೋ ವೇಟ್ ನನ್ನ ಹತ್ರ 35,000 ಇಲ್ಲ, ಬಟ್ ಐ ಕ್ಯಾನ್ ಪೇ ಓನ್ಲಿ 20. ಕಚ್ಚರಿಕೆ, ಇಷ್ಟೊತ್ತು ಗಂಟ್ಲೊಣಗಂಗ್ ಬಡ್ಕೊಂಡ್ರುವೆ ಈಗ್ಲೂ 20 ಅಂತ ಸಪ್ಪೆ ಹೊಡಿತಿದ್ಯಲ್ಲ ರೀ. ಏನ್ ಹಿಂಗ್ ಮಾತಾಡ್ತಿದ್ದೀರಾ? ಬೈಲಿ ಬಂದಷ್ಟು ಕೆರ್ಕೊಂಬಿಡೋಣ. ಈ ಗಾಡಿನ ಯಾವನಾದ್ರೂ ತಗೊಂತಾನೆ ಅನ್ನೋದು ಕೂಡ ಡೌಟು. ಮೊದಲು ಡೀಲ್ ಕುದುರಿಸ್ಬಿಡು. ಹಂಗಂತ್ಯ? ಹ್ಞೂ ಸರಿ 20,000 ಕೊಟ್ಟು ತಗೊಂಡೋಯ್ತಾ ಇರು. ಮಾತಾಡ್ತೀರಿ, ನಾನು ಅಪ್ಪಾಯಿನ ತಿನ್ನಿ ಕೊಡ್ತೀನಿ. ಹಲೋ, ನನ್ನ ಗಂಡನ ಬಗ್ಗೆ ನನ್ನ ಮಾಮ್ ಬಗ್ಗೆ ನನಗೆ ಕಾಳಜಿ ಇದೆ. ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ನಿನ್ನ ಕೆಲಸ ನೋಡ್ಕೊ. ಓಕೆ? ಚಿಕ್ಕವ್ವ, ನಾಳೆ ಮರವ ನೀನೇ ನನ್ನ ಅಪ್ಪಯ್ಯನ ಕಾಪಾಡಬೇಕು. ಅಲ್ವಾ ಅಜ್ಜಿ? ಲೇ, ಅಣ್ಣ ಬರಕಿನ್ನ ಎಷ್ಟ್ ದಿನ ಆಗತ್ತೆ? ನೋಡು, ಯಾವಾಗ ನೋಡಿದ್ರು ಅಜ್ಜಿ ಮೊಮ್ಮಗಳದು ಅಣ್ಣ ಯಾವಾಗ ಬರ್ತಾನೆ. ಅವ್ನ್ ಬರಕ್ಕೆ ಟೈಮ್ ಆಯ್ತದೆ. ಸರಿ, ಇವತ್ತಿನ ಪ್ಲಾನ್ ಏನು? ವಿಜಯನಗರ ಮಾರ್ಕೆಟ್ಗೆ ಹೋಗ್ಬೇಕು. ಅದಾದ್ಮೇಲೆ ನೈಸ್ ರೋಡ್ ಕಾಮಗಾರಿ ಇದೆ. ಸಂಜೆ ಲಿಸ್ಟು ಅಜ್ಜಿ ಹತ್ರನೇ ಐತೆ. ಸರಿ ಅಜ್ಜಿ, ಹೋಗ್ಬಿಟ್ಟು ಬರ್ತೀವಿ. ಸರಿ ಹೋಗಿ ಬನ್ನಿ. ನೋಡ, ಅದೇನೋ ವಿಜಯನಗರ ಮಾರ್ಕೆಟ್ಗೆ ಹೋಗ್ತೀನಿ ಅಂತಲ್ಲ, ಅಲ್ಲಿ ಹೋಗ್ಬಿಟ್ಟು ತರಕಾರಿ ಕಟ್ಕೊಂಬಂದ್ಬಿಟ್ಯಾ. ದೊಡ್ಡ ಐಟಮ್ ತಗೊಂಬ, ಚೆನ್ನಾಗಿ ದುಡ್ಡು ಬರ್ಬೇಕು. ಹಂಗೆ ಸರಿ ಕುಂಬಳಕಾಯಿ ಕಲ್ಲಂಗಡಿ ತತ್ತೀನಿ. ಗಲ್ಪಟ್ಕೆನೆ ಎತ್ಕೊಂಡ್ಬಂದ್ಬಿಡ್ತೀನಿ. ಅದು ಅಜ್ಜಿ ಆಸೆ ನೋಡು, ಬರ್ತೀವಿ. ಚಂದ್ರು ಬೇಡ, ಹೋಗು ನೀನು. ರೀ, ನಾನು ಉರ್ಮಿಳಾ. ನೋಡಿ, ನಿಮ್ಗೋಸ್ಕರ ತಿಂಡಿ ತಂದಿದ್ದೀನಿ, ತಿನ್ನಿ ಬನ್ನಿ. ಬೇಡ ಹೋಗಲಿ. ಚಂದ್ರ ಪ್ಲೀಸ್, ಹಾಗೆ ಹೇಳ್ಬಾರ್ದು. ನೀವು ತಿನ್ಬೇಕು. ಚಂದ್ರು
ಮಾತ್ರೆ ತಗೊಳ್ಳಿ ನೀವು. ಬೇಡ ಅಪ್ಪಯ್ಯ, ನೀವು ಆ ಮಾತ್ರೆ ತಗೋಬೇಡಿ. ಚಂದ್ರು ನೀವು ಕೂತ್ಕೊಳ್ಳಿ ನೀವು. ಚಂದ್ರು ಅಪ್ಪಯ್ಯ ಮಾತ್ರೆ ನುಂಗ್ಬೇಡಿ, ದಯವಿಟ್ಟು ಅಂತ ತಗೋಬೇಡಿ ಅಪ್ಪಯ್ಯ. ನಮ್ಮ ಪಾಲ್ಗೂ ಬರುತ್ತೆ, ಮತ್ತೆ ರಿಷಿನು ನಿನ್ ಪಾಲಿಗೆ ಸಿಗ್ತಾನೆ. ಸೂಪರ್ ಅಲ್ವಾ? ಎಸ್ ಅಮ್ಮಮ್ಮ. ಇನ್ಫ್ಯಾಕ್ಟ್ ಕಮಲಿ ಅಂಡ್ ಋಷಿ ಮಧ್ಯೆ ಲೈಟಾಗಿ ಕಿಡಿ ಹತ್ತಿದ್ದೀನಿ. ಅವರಿಬ್ರು ದೂರ ಆಗೋ ಕಾಲ ದೂರ ಇಲ್ಲ ಅಮ್ಮಮ್ಮ. ಎಲ್ಲ ಓಕೆ ಬೇಬಿ. ಆದರೆ ನೀನು ನಿಮ್ಮ ಅಮ್ಮನ ಬಗ್ಗೆನೇ ಹೇಳಿಲ್ವಲ್ಲ ನನ್ನ ಹತ್ರ. ಹೇಗಿದ್ದಾಳೆ ನನ್ನ ಡಿಯರೆಸ್ಟ್ ಡಾಟರ್? ಮಾಮ್ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ ಅಮ್ಮಮ್ಮ. ಅವ್ರಿಗಿನ್ನೂ ನಿಜ ಗೊತ್ತಿಲ್ಲ. ಡ್ಯಾಡ್ಗೆ ಹುಚ್ಚಿಡಿಯೋ ಮಾತ್ರೆನ ಕೊಡ್ತಿರೋದು ನಾನು ಅನ್ನೋ ವಿಷಯ ಗೊತ್ತಾದ್ರೆ ಅಷ್ಟೇ. ಮಾಮ್ ಅವ್ರ ಕೈಯಾರೆ ಆ ಟ್ಯಾಬ್ಲೆಟ್ನ ಡ್ಯಾಡ್ಗೆ ತಿನ್ನಿಸ್ತಿದ್ದಾರೆ ಅಂತ ವಿಚಾರಿಸಿ ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡ್ತಿದ್ರು. ಹೇಗಿದ್ದಿದ್ ಮನೆ, ಮಹಾಜನ್ ಮನೇಲಿ ಇದ್ದಿದ್ದ ಸಂತೋಷ ಸಂಭ್ರಮ ಯಾವುದೂ ಈಗ ಕಾಣ್ತಿಲ್ಲ. ನಮಗೆ ಇಷ್ಟೊಂದು ದುಃಖ ಆಗ್ತಿರ್ಬೇಕಾದ್ರೆ ಇನ್ನು ಎಷ್ಟು ಆಸೆಗಳನ್ನ ಇಟ್ಕೊಂಡು ಈ ಮನೆಗೆ ಬಂದವ್ರು ಕಮಲಿ ಅವರು, ಅವ್ರಿಗೆಷ್ಟು ದುಃಖ ಆಗಿರಲ್ಲ. ಅದು ನಿಜ ಅಣ್ಣ. ನಾವ್ ಎಷ್ಟೇ ಸಮಾಧಾನ ಮಾಡಿದ್ರು ಅವ್ರ ಜಾಗದಲ್ಲಿ ನಿಂತು ನೋಡಕ್ ಆಗಲ್ಲ ಅನ್ನೋದೇ ನಿಜ. ಕಮಲಿ ಅವರೇ, ಮಾಮ್ ದಿನೇ ದಿನೇ ಅವ್ರ ಕಂಡೀಷನ್ ವರ್ಸ್ ಆಗ್ತಿದೆ. ನಾನು ಹೇಳ್ದೆ ಅಮ್ಮಮ್ಮ, ಡ್ಯಾಡ್ನ ಯಾವುದಾದ್ರೂ ಒಳ್ಳೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರ್ಸೋಣ ಅಂತ. ಬಟ್ ಮಾಮ್ದೇ ಹಠ. ಏನಂತ ಮಾತಾಡ್ತಿದ್ಯಾ ಬೇಬಿ ನೀನು? ಯಾವ ಹೆಂಡತಿನೂ ತನ್ನ ಗಂಡನ್ನ ಹುಚ್ಚಾಸ್ಪತ್ರೆಗೆ ಸೇರಿಸೋದಕ್ಕೆ ಒಪ್ಕೊಳ್ಳಲ್ಲ. ಊರ್ಮಿ, ಏನು ಯೋಚನೆ ಮಾಡಬೇಡ, ಎಲ್ಲವೂ ಸರಿ ಹೋಗುತ್ತೆ. ಓಕೆ? ಆಯ್ತೋ ಏನೋ, ಇರೋ ಬರೋ ಕೆಡ್ಸಕ್ನ ಎಲ್ಲ ನನ್ ಸುತ್ತಾನೆ ಸುತ್ತೈತೆ. ಒಂದಿನಾನು ನಮ್ಮೂರಲ್ಲಿ ಹಿಂಗ್ ಬಾಸ್ಕೆಟ್ ಇಟ್ಕೊಂಡು ಮಾರ್ಕೆಟ್ಗೆ ಹೋದವಳಲ್ಲ. ಆದ್ರೆ ಇಲ್ಲಿ ಒಂಟಿ ಪಿಸಾಚಿ ತರ ಅಲ್ಲಿಯೋ ಹಂಗ ಆಗೋಯ್ತು. ಛೇ, ಈ ಬಾಸ್ಕೆಟ್ ಎತ್ಕೊಂಬರಕಲ್ಲ ನನ್ಗೊಬ್ಬ ಬಾಯ್ ಫ್ರೆಂಡ್ ಇರಬಾರ್ದಿತ್ತ. ಅಯ್ಯಯ್ಯೋ, ನೆನ್ಸ್ಕೊಂಡ ತಕ್ಷಣ ಬಂದ್ಬಿಡ್ತೀನಿ ಅಂದಿನಲ್ಲ, ಅವಯ್ಯನ. ಛೇ, ಅವನ್ ಯಾಕೆ ಬರ್ತಾನೆ? ಅವನಲ್ಲ. ಹಾಗೆ ಇಲ್ಲ ಅನ್ನೋ ಹಾಗೆ ನಡ್ಕೋತಾಳೆ. ನೀನು ಹಾಗೆ ಆಡ್ತಿದ್ಯಲ್ಲ ರಿಷಿ. ಅಜ್ಜಿ, ಆಗಿದ್ದಾಗೋಯ್ತು. ಅದಕ್ಕೆ ಅಂತ ಹೀಗೆ ಕೂತಿರೋದಕ್ಕಾಗತ್ತಾ ಹೇಳಿ? ಹೌದಜ್ಜಿ, ನಾವು ಮನೆ ಒಳಗೆ ಬರ್ತಿದ್ದಂಗೆ ಇದು ನಿಜವಾಗ್ಲೂ ಮಹಾಜನ್ ಮನೆನೇನಾ ಅನ್ನೋಷ್ಟು ಸೈಲೆಂಟ್ ಆಗಿದೆ. ನೀವೇ ಧೈರ್ಯ ಹೇಳ್ಬೇಕಾದವರು. ಹೀಗೆ ಕೂತ್ರೆ ಕಮಲಿ ಪಾಪ ಅಲ್ವಾ ಅಜ್ಜಿ? ಕಮಲಿಯಲ್ಲಿ ಇಲ್ಲೇ ಇದ್ದಾಳೆ ಅಂತ ನಿಂಗೆ ಹೇಳಿದ್ಲು? ಇಲ್ವಲ್ಲ, ಹೊರಗಡೆನೇ ಇದ್ದಾಳೆ. ಯಾಕೆ ನೀನು ನೋಡ್ಲಿಲ್ವಾ ಅವಳನ್ನ? ಇಲ್ಲ, ಸಿಗ್ಲಿಲ್ಲ ಅಜ್ಜಿ. ನಾನು ಹೋಗಿ ನೋಡ್ತೀನಿ. ನಾನು ಕೇಳಿದ್ದು ಫೋನಲ್ಲಿ ಮಾತಾಡ್ತಿದ್ಯಾ ಅಂತಲ್ಲ, ಋಷಿ ಅಲ್ಲಿಗೆ ಬಂದಲ್ಲ ಅವನ ಜೊತೆ ಮಾತಾಡ್ತಿದ್ಯಾ ಅಂತ. ಆಂಟಿ, ನೀವೇ ತಮಾಷೆ ಮಾಡ್ತಿರ್ಬೋದು. ಋಷಿ ಎಲ್ಲಿ ಬಂದ? ಋಷಿ ಇನ್ನೂ ಬಂದಿಲ್ವಾ? ಅವನು ಆಗ್ಲೇನೆ ಹೊರಟ್ನಲ್ಲ. ರಿಯಲಿ? ಹೌದು ಅನಿಕಾ, ಋಷಿ ಮತ್ತೆ ರಚನಾ ಆಗ್ಲೇನೆ ಹೊರಟ್ರು. ಅದನ್ನ ಹೇಳಕ್ಕೆ ಅಂತಾನೆ ನಾನು ಫೋನ್ ಮಾಡಿದ್ದು. ಹೋಗಿ ನೋಡು, ಆ ಹಳ್ಳಿ ಗುಗ್ಗು ಜೊತೆ ಏನಾದ್ರು ಮಾತಾಡ್ಕೊಂಡು ನಿಂತುಬಿಟ್ನಾ ಅಂತ. ಆಂಟಿ, ನೀವು ಹೇಳಿದ್ದೆ ಒಳ್ಳೇದಾಯ್ತು. ನಾನು ಈಗಲೇ ನೋಡ್ತೀನಿ. ನೋ ಆಂಟಿ, ರಚನಾ ಜೊತೆಗಿದ್ದಾಳೆ ಅಷ್ಟೇ. ಬಟ್ ಐ ಥಿಂಕ್ ಕಮಲಿನ ಹುಡುಕ್ತಿದ್ದಾರೆ. ಅಣ್ಣ,
ಕಮ್ಲಿ ಏನಾದರೂ ಚಂದ್ರು ಅಂಕಲ್ ರೂಮ್ ಹತ್ರ ಹೋಗಿರ್ಬೋದಾ? ಮೇ ಬಿ. ಬಾ ಹೋಗೋಣ. ಹಲೋ ಅನಿಕಾ. ಹಾಂ ಆಂಟಿ. ಆಂಟಿ ಅವಳನ್ನೇ ಹುಡುಕ್ತಿದ್ದಾರೆ. ನೋಡನಿಕಾ, ನಾನು ನಿನಗೆ ಫೋನ್ ಮಾಡಿದ್ದಕ್ಕೆ ಇನ್ನೊಂದು ಕಾರಣನೂ ಇದೆ. ನಿನಗೂ ಚೆನ್ನಾಗಿ ಗೊತ್ತು, ಅವನನ್ನು ಯಾರೂ ಕಟ್ಟ ಹಾಕೋಕ್ಕಾಗಲ್ಲ. ನನ್ನ ಕಾಳಜಿ ಇಷ್ಟೇ ಅನಿಕಾ, ಯಾವುದೇ ಕಾರಣಕ್ಕೂ ಅವನು ಕಮಲಿ ಜೊತೆ ಕ್ಲೋಸ್ ಆಗಬಾರ್ದು. ಅದರಲ್ಲೂ ಇಂಥ ಪರಿಸ್ಥಿತಿಯಲ್ಲಿ ಅವಳು ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾಳೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಹುಷಾರಾಗಿ ಹ್ಯಾಂಡಲ್ ಮಾಡು. ಶೋರ್ ಆಂಟಿ. ಕಮ್ಲಿ ಏನಾಗಿದೆ ನಿನಗೆ? ನಿನ್ನ ಹತ್ರ ಮಾತಾಡಬೇಕು, ನಿನಗೆ ಸಮಾಧಾನ ಮಾಡಬೇಕು ಅಂತ ಅಣ್ಣ ಎಷ್ಟು ಕನಸನಿಂದ ಬಂದಿದ್ದಾನೆ ಗೊತ್ತಾ? ಮಾತಾಡ್ತಿದ್ರು ಹಾಗೆ ಓಡ್ ಬಂದಿಯಲ್ಲ. ವಾಟ್ಸ್ ರಾಂಗ್ ವಿತ್ ಯು? ನನ್ನ ನಿಂಗೆ ಕಾಳಜಿ ಯಾಕೆ ಬಂದ್ರಿ? ಇವತ್ತು ಒಳ್ಳೆ ದಿನ. ಅಕ್ಕ, ಎತ್ತದೇನೋ ಎತ್ತೀವಿ, ಒಂದು ಒಳ್ಳೆ ಆಡಿನೋ ಬೆನ್ಸೋ ಎದ್ಬಿಡೋಣ. ಸುಮ್ಮನೆ ಈ ಗಾಡೀಲಿ ಓಡಾಡ್ತಿದ್ರೆ ಅಮ್ಮ ಸ್ಪೇರ್ ಪಾರ್ಟ್ಸ್ ಎಲ್ಲ ಉದ್ರೋಗ್ಬಿಡುತ್ತೆ. ಆಡಿ ಬೆಂಜ್ ಈ ತರ ದೊಡ್ಡ ದೊಡ್ಡ ಗಾಡಿಗಳನ್ನ ಎತ್ತಿದ್ರು ಸ್ಪೇರ್ ಪಾರ್ಟ್ಸ್ ಗಳೆಲ್ಲ ಉದ್ರೋಗುತ್ತೆ. ಹೆಂಗೆ? ಅವೆಲ್ಲ ಒಳ್ಳೆ ಗಾಡಿ ತಾನೆ, ಸುಯ್ ಅಂತ ಹಂಗೆ ಬೆಣ್ಣೆ ಮೇಲೆ ಓದಂಗೆ ಇರ್ತದಪ್ಪ. ನಮ್ಮ ಮೆಕ್ಯಾನಿಕ್ ಸಲೀಮು ಬೆಣ್ಣೆ ಮೇಲೆ ಓದಂಗ್ ಇರುತ್ತೆ, ಅದೇ 2 ನಿಮಿಷ ಆದ್ಮೇಲೆ ದೊಣ್ಣೆ ಇಟ್ಟಂತೂ ಗ್ಯಾರಂಟಿ. ಮಾಮೂನ್ ಮನೇಲಿ ಸ್ಪೇರ್ ಪಾರ್ಟ್ಸ್ ಗಳೆಲ್ಲ ಹೊಗೆನೆ. ಅಮ್ಮ ತಾಯಿ ಸಾಕು, ಬೆಳಗ್ಗೆನೆ ಅದನ್ನ ನೆನ್ಪು ಮಾಡ್ಬೇಡ, ಸುಮ್ಮನೆ ಮೂಡ್ ಆಫ್ ಆಗ್ಬಿಡುತ್ತೆ. ಇಲ್ಲ, ಯಾವುದುವೇ ಸರಿ ಹೋಗಕ್ಕಿಲ್ಲ. ನಂಗೆ ಮಾತಾಡಕ್ ಇಷ್ಟ ಇಲ್ಲ ಸರ್, ಹೊಟ್ಟೋಗಿ. ಕಮ್ಲಿ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಾ ಇದೆಯಾ? ಇಂಥ ಸಿಚುವೇಶನ್ ಅಲ್ಲಿ ನಿನ್ ಜೊತೆ ನಾವಿಲ್ದೆ ಬೇರೆ ಯಾರಿರ್ಬೇಕು ಹೇಳು? ಎಂತ ಸಿಚುಯೇಷನ್ ರಚನಾ? ನೀವ್ಯಾಕಿರ್ಬೇಕು ಅಂತ ಕೇಳ್ತೀನಿ. ನಾನೇನೋ ಹಾಳಾಗೋಯ್ತೀನಿ ಅಂತ ಮೊದ್ಲು ನನ್ ಮ್ಯಾಕೆ ಅನುಕಂಪ ತೋರ್ಸೋದನ್ನ ನಿಲ್ಸಿ. ಕಮ್ಲಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನ್ ಹಿಂಗೆ ಮಾತಾಡೋದು. ನಿಮ್ಮನ್ನ ಯಾರು ಬರಕ್ಕೆ ಹೇಳಿದ್ದು? ಹೊಂಟೋಗಿ. ಒಳ್ಳೆ ಬೇತಾಳ ಸವಾಸ ಆಯ್ತು. ಬೇತಾಳ ಅಲ್ಲ ಚಿನ್ನ, ಬಾಯ್ ಫ್ರೆಂಡ್. ನಿನ್ನ ಎರಡು ಒಂದೇ. ಈ ಬ್ಯಾಸ್ಕೆಟ್ ಹೊತ್ಕೊಂಡು ಹೋಗೋಕೆ ಒಬ್ಬ ಬಾಯ್ ಫ್ರೆಂಡ್ ಬೇಕು ಅಂತ ನೀನೇ ಅಲ್ವಾ ಅಂದ್ಕೊಂಡಿದ್ದು? ಅದಕ್ಕೆ ಬಂದ್ಬಿಟ್ಟೆ. ಅನ್ಕೊಂಡಿದ ತಕ್ಷಣ ಬರಕ್ಕೆ ನೀನೇನ್ ಅಲ್ಲಾವುದ್ದೀನ್ ಭೂತನ? ಸುಮ್ಕೆ ಹೋಗ್ಲಾ? ನೋಡು, ಬಿಸಿ ಬೇಡ, ಮೈ ಎಲ್ಲ ಉರಿತೈತೆ. ನಾನ್ ತಣ್ಣಗ್ ಮಾಡ್ಲಾ ಮೀನಾಕ್ಷಿ? ಅಯ್ಯೋ ನಿನ್ನ, ಬಾಯ್ ಮಾತಲ್ಲಿ ಹೇಳಿದ್ರೆ ಕೇಳಕ್ಕಿಲ್ಲ ಅಲ್ವಾ ನೀನು? ನಿನಗ್ ಮಾಡ್ತೀನಿ ತಾಳು. ನನ್ನ ಹುಡುಗಿ ಕೋಪ ಮಾಡ್ಕೊಂಡ್ರೆ ಎಷ್ಟು ಸುಂದರವಾಗಿ ಕಾಣಿಸ್ತಾಳೆ. ಯುನೋ ಕಮ್ಲಿ, ಈಗ ತಾರಾ ಆಂಟಿನೂ ಫೋನ್ ಮಾಡಿದ್ರು, ನಿನ್ ಬಗ್ಗೆನೇ ವಿಚಾರಿಸಿದ್ರು. ನಾನು ಏನ್ ಹೇಳಿ? ಅವ್ರಿಗೂ ನಿನ್ ಬಗ್ಗೆನೇ ಚಿಂತೆ. ಏನಾದ್ರೂ ಮಾತಾಡು ಕಮ್ಲಿ, ಪ್ಲೀಸ್. ಕಮಲಿ ಅವರೇ ನಿಂತ್ಕೊಳ್ಳಿ. ಈ ಮನೇಲಿ ಯಾವ್ದು ಸರಿಯಾಗಿ ನಡೀತಿಲ್ಲ ಅನ್ಸ್ತಿದೆ. ಎಲ್ಲ ವಿಚಿತ್ರವಾಗಿದೆ. ಆ ನಿಂಗಿ ಅಷ್ಟು ಕ್ಯಾಶುವಲ್ ಆಗಿ ಮಾತಾಡೋಳು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಅಂತ ಹೊರಟೇ ಬಿಟ್ಲು. ಅಜ್ಜ ಅಜ್ಜಿ ಮುಖದಲ್ಲಿ ಒಂದ್ ಸ್ವಲ್ಪನೂ ಉತ್ಸಾಹ ಇಲ್ಲ. ಇನ್ನು ನೀನು ಏನ್ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತಾ ಇಲ್ಲ. ನಮ್ಮೇಲೆ ಕೂಗಾಡ್ತಿದ್ಯಾ.
ಅಲ್ಲ ನಾವೇನ್ ನಿಂಗೆ ಹಿಂಸೆ ಆಗ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀವ ಕಮ್ಲಿ? ನೀನ್ ಹೀಗೆ ಮಾಡ್ತಿರೋದ್ರಿಂದ ಅಣ್ಣನ್ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನಿಂಗೆ? ನನ್ನ ಹತ್ರನೂ ಮಾತಾಡ್ದೆ ಹೇಗೆ ಓದ್ಲು ಅಂತ ನೋಡಿದ್ಯಲ್ಲ. ಅಂಡ್ ಈ ರಚನಾ ಬಗ್ಗೆ ಗೊತ್ತಲ್ವಾ ರಿಷಿ? ಆಲ್ವೇಸ್ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿರ್ತಾಳೆ. ಬಟ್ ಅದರಿಂದ ಕಮ್ಲಿ ಚೇಂಜ್ ಆಗ್ತಾಳ? ಇಲ್ಲ ಅಲ್ವಾ? ನೆನ್ನೆ ನೀನು ಹೋದ್ಮೇಲೆ ನಾನು ತುಂಬಾ ಹೇಳ್ದೆ ರಿಷಿ ಜೊತೆ ಹಾಗೆ ನಡ್ಕೋಬೇಡ, ಅವನಿಗೆ ತುಂಬಾ ನೋವಾಗುತ್ತೆ ಅಂತ. ಬಟ್ ಅವಳು ಕೇಳೋ ಮೂಡಲ್ಲೇ ಇಲ್ಲ ರಿಷಿ. ನಿನಗ್ ನೋವಾದ್ರೆ ನಂಗೂ ನೋವಾದಂಗೆ ಅಲ್ವಾ ರಿಷಿ? ಅಯ್ಯ ನಿನ್ನ ಮಂಗ್ನಾಟಾಡ್ತೀಯ ಇಲ್ಲೂ ಬಂದು ಹೋಗ್ಲ. ಪ್ರೇಮ್ ಅವಳು ಹಿಂಗೆ ಬೈತಾ ಇದ್ಲು, ಆದ್ರೆ ಇನ್ನ ಸ್ವಲ್ಪ ಕಡಕು. ಇನ್ನೂ ಒಬ್ಳು ಬೇರೆ ಅವಳ ನಿಂಗೆ? ಅವಳ ಹೆಸ್ರೇನು? ಕಾಮಾಕ್ಷಿನಾ? ತೂತು ನಮ್ಗೇನಿದ್ರು ಒನ್ ಅಂಡ್ ಓನ್ಲಿ ಮೀನಾಕ್ಷಿ ಅಷ್ಟೇ. ನಾನು ಹೇಳ್ತಾ ಇರೋದು ನಿನ್ ಫ್ರೆಂಡ್ ಬಗ್ಗೆ. ನನ್ ಫ್ರೆಂಡಾ? ಯಾರು? ಇನ್ಯಾರು, ನಿನ್ ಜೊತೆ ಇದ್ದಾಳಲ್ಲ, ನಿನ್ ಕ್ಲೋಸ್ ಫ್ರೆಂಡ್ ಕಮಲಿನಾ? ಕರೆಕ್ಟ್. ಮಕ್ಕ ಪಚಡಿ ಮಾಡ್ಬಿಡ್ತೀನಿ ನೋಡು. ಕಮಲಿ ಯಾಕ್ಲ ನಿನ್ನ ನೋಡಕ್ ಬತ್ತಾಳೆ? ಅವಳ ಮನೆಯಿಂದ ಆಚೆನೆ ಬರ್ತಾ ಇಲ್ಲ ಅಂತದ್ರಾಗೆ ಇವನಿಗೆ ಸಿಕ್ಬಿಟ್ಲಂತೆ ಹುಚ್ಚಿನ ತಂದು. ಹೋಗ್ಲಾ? ಹೇಳಿದ್ನಲ್ಲ, ನಂಗೆ ಮಾತಾಡಕ್ ಇಷ್ಟ ಇಲ್ಲ, ನಂಗೆ ಬೇರೆ ಕೆಲಸ ಐತೆ. ಕಮಲಿ, ದಿಸ್ ಇಸ್ ಟೂ ಮಚ್. ಇದು ನಾವು ನೋಡಿದ ಕಮಲಿ ಅಲ್ವೇ ಅಲ್ಲ. ಏನೋ ಆಗಿದೆ ನಿಂಗೆ. ಯಾರೋ ನಿನಗೆ ತಲೆ ಕೆಡ್ಸಿದ್ದಾರೆ, ಹೌದಾ ಅಲ್ವೋ? ಏನೂ ಆಗಿಲ್ಲ, ನನ್ನ ಬಿಟ್ಬಿಡಿ. ಹಳೆದಿನೆಲ್ಲ ನನ್ನಿಂದ ನೆನ್ಸ್ಕೊಂಡು ಕೂರಕ್ ಹಾಕಿಲ್ಲ. ಏನನ್ನ ಹೊಸ ವಿಷಯ ಇದೆ ಅಂದ್ರೆ ಹೇಳು, ಇಲ್ಲ ಅಂದ್ರೆ ಹೋಯ್ತಾ ಇರು. ಕಮ್ಲಿ, ಫ್ರೆಂಡ್ಸ್ ಅಂದರೆ ಕಾಲೇಜಲ್ಲಿ ನೋಟ್ಸ್ ಇಸ್ಕೊಂಡು ಬರ್ತಡೇಗೆ ವಿಶ್ ಮಾಡೋದಷ್ಟೇ ಅಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ನೀನೇ ನನಗೆ ಹೇಳಿದ್ದು. ಯಾರೇ ಕಷ್ಟದಲ್ಲಿದ್ರು ಮೊದಲು ಸಹಾಯಕ್ಕೆ ನಿಲ್ಲೋಳೆ ನೀನು. ಹೇಳು ಕಮ್ಲಿ, ನಾನು ಹೇಳಿದ್ ನಿಜ ತಾನೆ? ಯಾವುದನ್ನು ಹೇಳ್ತಿದ್ಯಾ? ಏನ್ ನಿಜ? ಕಮ್ಲಿ, ನಾನು ಏನು ಕೇಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಅಥವಾ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ಯಾ? ನಾನೇನು ನಾಟಕ ಮಾಡ್ತಿಲ್ಲ ರಚನಾ. ನೀನೇನು ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಯ್ತೈತೆ. ಆದ್ರೆ ಅದು ಯಾವುದು ದಿಟ್ಟ ಅಲ್ಲ. ಅವಳನ್ನ ಯಾಕೆ ದೂರಬೇಕು? ಅವಳೇನೋ ತಪ್ಪು ಮಾಡಿಲ್ಲ ರಚನಾ. ಅವಳು ತಪ್ಪು ಮಾಡ್ದಾಗ್ಲೆಲ್ಲ ನೀನು ಇದನ್ನೇ ಹೇಳ್ತೀಯ ಕಮ್ಲಿ. ನಿನಗೆ ಮಾತ್ರ ಅವಳ ತಂಗಿ ಅನ್ನೋ ಪ್ರೀತಿ ಇದ್ರೆ ಸಾಲದು ಕಮ್ಲಿ, ಅವಳಿಗೂ ನಿನ್ ಮೇಲೆ ಅದೇ ಪ್ರೀತಿ ಇರ್ಬೇಕಲ್ವಾ? ಹೇಳಿದ್ನಲ್ಲ ರಚನಾ, ಅವಳೇನು ಮಾಡಿಲ್ಲ ಅಂತವ. ನಿನ್ ಬಗ್ಗೆ ನಮಗ್ ಗೊತ್ತಿಲ್ವಾ ಕಮ್ಲಿ? ನೀನ್ ಕಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ಆದ್ರೆ ಬೇರೆಯವ್ರ ಮೇಲೆ ಮಾತ್ರ ಚಾಡಿ ಹೇಳಲ್ಲ. ಹೀಗೆ ಇದ್ರೆ ಅಷ್ಟೇ. ಏನ್ ಅತ್ಗೇನಾದ್ನಿ ಫುಲ್ ಭಾರಿ ಮಾತಾಡ್ತಿದ್ದೀರಾ? ಹಾ
ನಮ್ಮಮ್ಮ ಅವ್ರ ಮುದ್ದಿನ ಸೊಸೆಗೆ ಅಂತ ಮಾಡಿಕೊಟ್ಟಿರೋದು. ನೀನು ಮೆಂಟ್ಲ್ ಆಸ್ಪತ್ರೆ ಗಿರಾಕಿ ಅಂತ. ನೆನ್ನೆ ಎಲ್ಲ ನನ್ ಕಮಲಿ ನನ್ ಜೊತೆಗೆ ಇದ್ದಾಳೆ. ಯಾವಳನ್ನ ನೋಡ್ಬಿಟ್ಟು ಕಮಲಿ ಅನ್ಕೊಂಡಿದ್ಯಾ? ನೀನುವೇ ಹೋಗಿ ಸೋಡಾ ಬುಡ್ಡಿ ಹಾಕ್ಸ್ಕೊ. ಮೀನಾಕ್ಷಿ, ನೀನು ಹೇಳ್ತಾ ಇರೋದು ನಿಜನಾ? ನಾನು ಎಲ್ಲೋ ನೀನು ಅವಳ ಜೊತೆ ಪಾರ್ಟ್ನರ್ ಅನ್ಕೊಂಬಿಟ್ಟಿದ್ದೆ. ಆದ್ರೆ ನಾನು ಮೀನಾಕ್ಷಿ ಕಳ್ಳಿ ಅಲ್ಲ ಅಲ್ವಾ ಮೀನಾಕ್ಷಿ? ನೀನು ನೋಡ್ಲಾ ಕಮ್ಮಂಗಿ, ನಂಗೆ ಇನ್ನು ಶಾಪಿಂಗ್ ಮಾಡೋದೈತೆ. ನಾನು ಹಿಂದೆ ಬರ್ಬೇಡ, ಓದಿಸ್ಕೊಂತೀಯ. ನಿನ್ನ ಹಿಂದೆ ಬರ್ಬೇಡ ಅಂತ ಹೇಳ್ತಿಲ್ವಾ? ಬಂದ್ರೆ ಮಕ್ಕ ಮುತ್ತಿ ಊದಿಸ್ಕೊಂತೀಯ ಅಷ್ಟೇ. ಹೋಗ್ಲಾ. ಅದು ಕಮ್ಲಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋದು, ಮೇಡ್ ವಿತ್ ಲವ್. ಸರ್ ತಾರಮ್ಮ ಅವರು ಇದನ್ನ ಮಾಡ್ಕೊಟ್ಟವ್ರೆ ಅಂದ್ರೆ ಇದಕ್ಕಿಂತ ಖುಷಿ ನನಗೆ ಬೇರೆ ಇನ್ನೊಂದಿಲ್ಲ ಸರ್. ಆದ್ರೆ ಆ ಖುಷಿನ ಅನುಭವಿಸೋ ಪರಿಸ್ಥಿತಿ ನನಗಿಲ್ಲ. ದಯವಿಟ್ಟು ನನ್ನ ಸಂಸಾರ ಬಿಡಿ. ಅನಿಕಾ, ಐ ಥಿಂಕ್ ಈಗ ನಾನು ನೀನು ಆಚೆ ಹೋಗೋದೇ ಸರಿ. ಇಬ್ರು ಲವರ್ಸ್ ಮಧ್ಯ ನಾವ್ಯಾಕೆ ಅಲ್ವಾ? ಬಾ ನಡಿ ನಡಿ. ನೋಡು, ಅಯ್ಯೋ ಹತ್ರ ಬಂದ್ಲು. ನೋಡು ನೋಡು, ನಾನು ಹೇಳಿದ್ರೆ ನೀನ್ ನಂಬಲ್ಲ. ಅಲ್ಲೋಡು, ನಿನ್ ಫ್ರೆಂಡು ಪಿಕ್ ಪಾಕೆಟ್ ಮಾಡಿ ಹೆಂಗ್ ಓಡ್ ಬರ್ತಾ ಇದ್ದಾಳೆ. ಅಲ್ಲಿ ನೋಡು ಮೀನಾಕ್ಷಿ, ಮೀನಾಕ್ಷಿ ಅಲ್ಲೋಡು ಮೀನಾಕ್ಷಿ, ಮೀನಾಕ್ಷಿ ನೋಡು ಮೀನಾಕ್ಷಿ, ಮೀನಾಕ್ಷಿ ಮೀನಾಕ್ಷಿ ಅಲ್ಲೋಡು. ನೋಡು ನೋಡು, ಬಂದ್ಲು ಬಂದ್ಲು ಬಂದ್ಲು, ಹತ್ರ ಬಂದ್ಲು ಹತ್ರ ಬಂದ್ಲು. ಏನಾಗ್ತಿದೆ ಅನ್ನೋದನ್ನ ಹೇಳ್ತೀನಿ ಕಮಲಿಯವರ. ನಿಮ್ಮಲ್ಲಿ ಇಷ್ಟೊಂದು ಕನ್ಫ್ಯೂಷನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ? ನನ್ನ ಮೇಲೆ ಬೇಜಾರ? ನಾನೇನಾದರೂ ಗೊತ್ತಿದ್ದೆ ತಪ್ಪು ಮಾಡಿದ್ನ? ಇಲ್ಲ, ನಿಮ್ಮ ಕಣ್ಗಳಲ್ಲಿ ಕೋಪ ಕಾಣಿಸ್ತಿಲ್ಲ. ಆದರೂ ಯಾಕೆ ನನ್ನ ದೂರ ಮಾಡ್ತೀರಾ? ಕ್ಷಮಿಸ್ಬಿಡಿ ಸರ್. ಎಲ್ಲ ಮಾಮೂಲಿನೇ. ಅನಿಕಾ, ಹೊಟ್ಟೆ ಏನಾದ್ರೂ ಅಪ್ಸೆಟ್ ಆಗಿದ್ಯಾ? ಯಾಕೆ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇಲ್ಲ? ಏನಾಗ್ತಿದೆ ನಿಂಗೆ? ಹಾ, ಹೌದೌದು. ಏನ್ ಹೌದೌದು? ಯಾ, ಮೈ ಟಮ್ಮಿ ಇಸ್ ಅಪ್ಸೆಟ್. ಐಲ್ ಬಿ ಬ್ಯಾಕ್. ನಿಜವಾಗ್ಲೂನಾ? ವೇಟ್ ಅನಿಕಾ, ಅಯ್ಯೋ ಓಕೆ? ಯೆಸ್, ಐ ಆಮ್ ಫೈನ್. ಅನಿಕಾ, ಡೈರೆಕ್ಟ್ ಆಗಿ ನಿನ್ ರೂಮ್ಗೆ ಹೋಗು. ಅಣ್ಣಗೆ ಮತ್ತೆ ಕಮಲಿಗೆ ಸ್ವಲ್ಪ ಪ್ರೈವೇಸಿ ಬೇಕು. ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡಬೇಡ. ಏನೂ ಇಲ್ಲ ಸರ್, ನೀವು ಒಳ್ಳೆ. ಅರೆ ಏನಾಯ್ತು ಅಂತ ಕೇಳ್ತೀನಿ. ನಿಮಗೆ ಸಮಯ ಆಯ್ತು, ಒಳ್ಳೆ ಸರ್. ಕೊನೆಗೂ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹಂಚ್ಕೊಳ್ದೆ ಹೋಗು ಅಂತಿದ್ರಲ್ಲ. ಒಳ್ಳೆ ಸರ್, ಟೇಮ್ ಆಯ್ತು. ಆಗಸವ ತೊರೆದರೆ ಪ್ಲೀಸ್ ಒಳ್ಳೆ ನೋಡು ಭೂಮಿಯ ನಾಥ. ನಟ್ಟ ನಡುವೆ ಬಿಟ್ಟು ಹೊರಟೆ
ಬಡಪಾಯಿ ಜೀವವನು ಎಂಥ ನೋವ ಸಮೇತ. ಏನಿದು ಪರ್ಸು ಮತ್ ಹೋಗ್ ತಗೊಂಬ. ಇದನ್ನಿಲ್ಲ ಓಪನ್ ಮಾಡು ಅಂತೀಯ ನೀನು? ತೆಗಿಯೋ, ಎಷ್ಟಿದೆ ನೋಡೋಣ. ಪಾರ್ಟಿ ವೆಯ್ಟ್ ಮಾಡ್ತಾ ಇದ್ರೆ ಇದ್ರಲ್ಲಿ ಪಕ್ಕ 10K. 10Kನಾ? ಹಂಗಂದ್ರೆ 10K ಅಂದ್ರೆ ಗೊತ್ತಿಲ್ವಾ? ದಂಡೆ 10K ಅಂದ್ರೆ ಗೊತ್ತಿಲ್ವಾ? ಹೇಳ್ತೀನಿ 10K ಅಂದ್ರೆ 10,000 ಅಂತ ಅರ್ಥ. ನನ್ನ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಈಗ್ಲಾದ್ರೂ ಬರ್ತೀಯಾ? ನಡಿ ಸುಮ್ಮನೆ ಬಾ ಅಂದೆ. ಒಂದೇ ಒಂದ್ ಬಾಕಿ ಸಿಕ್ತಲ್ಲಪ್ಪ. ಯಾಕೋ ಕಿವಿ ಕಿತ್ತ ಕಿರ್ಸ್ತ್ಯಾ? ನಮ್ ದುಡ್ಡು ನಾವು ಹೊಡ್ಕೊಂಡ್ ಬಂದಿದೀವಿ, ಇಷ್ಟು ಬಿಲ್ಡಪ್ ಇಲ್ಲ ಅಂದ್ರೆ ಹೆಂಗಳು? ನನ್ನ ಮಗನೇ ಓವರ್ ಆಗಿ ಆಡ್ಬೇಡ, ಸುಮ್ನೆ ಪರ್ಸ್ನ ಅಜ್ಜಿ ಕೈಲಿ ಕೊಡು, ಅವಳೇ ನೋಡ್ಕೊಡ್ಲಿ. ಈ ಓಲ್ಡ್ ಲೇಡಿ ನೋಡ್ಬಿಟ್ಟು ಕೊಡ್ಬೇಕಾ? ಅದ್ ಸರಿ, ಓಲ್ಡ್ ಲೇಡಿ ಪಾತ್ರೆಗಳೆಲ್ಲ ಡಮಾರ್ ಡಿಮೀರ್ ಅಂತ ಸೌಂಡ್ ಮಾಡ್ತಿತ್ತಲ್ಲ, ಯಾವ ಛತ್ರದಿಂದ ಎತ್ತಾಕೊಂಬಂದೆ? ಏಯ್, ಏನಾಯ್ತು ಇವನ್ಗೆ? ಪಿಸ್ತ ಸುತ್ತಾಡಿ ಪಿತ್ತ ನೆತ್ತಿಗೇರಿದ್ಯಾ? ಲೇ ಆಫ್ ಬಾಯ್ಲು, ಪರ್ಸ್ ಅಜ್ಜಿ ಕೊಡು. ಅಂದ್ರೆ ಇವತ್ತಿನ ಭೇಟಿ ಆಯ್ತು. ದೇವ್ರ ಕಣ್ಬಿಟ್ಟು ನೋಡ್ಬಿಟ್ಟ. ನಾನು ಎಲ್ಲಿ ನೀವು ಬರೀ ಕೈಲಿ ಬರ್ತಿರೋ ಅಂದ್ಕೊಂಡ್ಬಿಟ್ಟಿದ್ದೆ. ಆಂಟಿ, ನೀವ್ ಅವ್ರ ಜೊತೆ ಸೀಕ್ರೆಟ್ ಆಗಿ ಸೇರ್ಕೊಂಡು ನನ್ನನ್ನೇ ಜೋಕರ್ ಮಾಡ್ತಿಲ್ಲ ತಾನೆ? ಮುಗಿಸ್ದ? ಈಗ ನಾನು ಮಾತಾಡ್ಬೋದಾ? ನಾನು ಆಗ್ಲೇನೆ ಹೇಳಿದ್ನಲ್ಲ, ಈ ವಿಷಯದಲ್ಲಿ ನನ್ನ ಮಗನ ನಾನು ಎದುರಾಕೊಳ್ಳೋಕ್ಕಾಗಲ್ಲ ಅಂತ. ಅವನಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ನಾನು ಇಂಥದ್ದನ್ನೆಲ್ಲ ಮಾಡಲೇಬೇಕು. ಇಲ್ಲ ಅಂದ್ರೆ ನಾನು ನನ್ನ ಮಗನ ಕಳ್ಕೊತೀನಿ ಅಷ್ಟೇ. ಅದಕ್ಕೆ ನಾನು ಹೀಗೆಲ್ಲ ಮಾಡ್ತಾ ಇರೋದು. ಈಗ ಋಷಿ ಎಲ್ಲಿದ್ದಾನೆ? ಇನ್ನಲ್ಲಿ ನೀವ್ ಕೊಟ್ಟಿರೋ ಬಾಕ್ಸ್ ನ ಕಮ್ಲಿ ಕೊಡೋ ನೆಪದಲ್ಲಿ ಇಬ್ರು ರೊಮ್ಯಾನ್ಸ್ ಮಾಡ್ತಿದ್ದಾನೆ. ಅಕ್ಕ 10K ಇಲ್ಲ, 10 ರೂಪೀಸ್ ಅಷ್ಟೇ ಇರೋದು. ಅಯ್ಯೋ ಚಿಲ್ಡ್ರೆ, ಮಾಡ್ದೇನೆ ಋಷಿ ನಿನ್ ಮೇಲ್ ಕೋಪ ಮಾಡ್ಕೊಂಡು ಹೊರಟೋದ್ನ. ಶಬ್ಬಾಷ್ ಕಮ್ಲಿ, ಹೊಡಿ ಹ್ಯಾಂಡು. ಅನಿಕಾ, ನೀನೇನು ಹೇಳ್ದೋ ಅದನ್ನೆಲ್ಲ ನಾನು ಮಾಡ್ತೀವಿ. ಈಗಲಾದ್ರೂ ಅಪ್ಪ ಹಿಂಗೆ ಮಾತ್ರೆ ಕೊಡೋದನ್ನ ನಿಲ್ಸು.
ಮೂವ್. कभी कभी ऐसा लगता है कि अपन ही भगवान है. ಏ ಕಮಲಿ, ಇದೇ ಫೀಲಲ್ಲಿ ನನ್ನ ಕಾಲಿಟ್ಕೊಂಡು ಕೇಳೆ, ವರ ಕೊಟ್ಟರು ಕೊಡ್ಬೋದು. ನಂತವನು ಮಗ ಹುಟ್ಟಕ್ ಮುಂಚೆನೆ ಮೊಣಿಕೊಂಡ ಅಂತ ಹೆಸರಿಟ್ನಂತೆ. ಅಮ್ಮ ಮಣಿಕಂಠ ಮನೆ ಪರ್ಸು ತನ್ಗೆ ಈ ನನ್ನ ಮಗನ್ ಕರ್ಕೊಂಡೋಗಿ ಚೆನ್ನಾಗಿ ಅರಳನೆ ಮೆತ್ತಿ ಮಲಗಿಸು, ಇಲ್ಲ ಅಂದ್ರೆ 10K ಮಣಿ ಅಂತಾನೆ ಇರ್ತಾನೆ. ನನ್ನ ಮಗ ಅಜ್ಜಿ ಇವನು ಅಲ್ಲೇ ಪರ್ಸೆಗ್ ನೋಡೋ ಅಂದೆ, ಗತ್ತು ತಾಕತ್ತು ಅಂತೆಲ್ಲ ಮಾತಾಡ್ದ. ಒಂದ್ ಕೂಲ್ ಡ್ರಿಂಕ್ಸ್ ಕೊಡ್ಸೋ ಅಂದ್ರೆ ಗಂಟ್ಲು ಒಣಗೋಗೋ ಗಂಟ ಭಾಷಣ ಬಿದ್ದ. ನನ್ನ ಮಗನೇ ಇದ್ರಲ್ಲೂ ಟೆನಿಕೆ ಅಂತ ಬೇರೆ ಬಿಲ್ಡಪ್. ಒಂದ್ಸಲ ನನ್ನ ಮಗನೇ ಒಂದ್ಸಲ ವರ್ಕೌಟ್ ಆಗೋ ಪ್ಲಾನೇ ಇಲ್ವಲ್ಲೋ. ಅಕ್ಕ ನೆಕ್ಸ್ಟ್ ಟೈಮು 20K 100% ಫಿಕ್ಸ್. 20K ಅಜಯ್ ಊಟ ರೆಡಿ ಆಯ್ತಾ? ಹೋಗೋಗು, ಅದಕ್ಕೆ ಲಾಯಕ್ಕು ನೀನು. ಅಂಬಿಯಣ್ಣ ನೀವು ಕರೆಕ್ಟು, ನೋವೇ ಚಾನ್ಸೇ ಇಲ್ಲ. ಈ ನನ್ನ ಮಗನ್ ನಂಬ್ಕೊಂಡು ಬಿಸ್ನೆಸ್ ಮಾಡಕ್ಕಾಗಲ್ಲ. ಚಮಟೆ ಹೌದಕ್ಕ, ಆದ್ರೆ ಅವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಟೋಗ್ರಾಫ್ ಆಗ್ತಾ ಇರಬೇಕು. ಅಟ್ಲೀಸ್ಟ್ ನಾನಾದ್ರೂ ಆಟೋಗ್ರಾಫು, ನೀನು ಹೆಬ್ಬೆಟ್ಟು ಮುಚ್ಚ. ದೊಡ್ಡ ದೊಡ್ಡ ಸೈನ್ಗಳೆಲ್ಲ ಹೆಬ್ಬೆಟ್ ಕೈ ಕೆಳಗಡೆನೆ ಕೆಲ್ಸ ಮಾಡ್ತಿರೋದು, ತಿಳ್ಕೊ. ಆಯ್ತು ಬಿಡು. ಅಲ್ವಾ ಚಮಟಿ, ಆ ವಯ್ಯ ದುಡ್ಡಿಲ್ದಿರ ಪರ್ಸ್ಗೆ ಆ ರೇಂಜ್ ಅಟ್ಟಾಡ್ಸ್ಕೊಂಬಂದಲ್ಲ, ಯಾಕಿರ್ಬೋದು? ಹೌದಲ್ವಾ? ಈಗ ನೀನ್ ಹೇಳಿದ್ನ ಒಂಚೂರು ಮಿಸ್ ಆಗದೆ ಮಾಡಿದ್ರೆ ಜಸ್ಟ್ ಫ್ಯೂ ಡೇಸ್ ಅಷ್ಟೇ, ಇದರಿಂದ ಮುಕ್ತಿ ಕೊಟ್ಬಿಡ್ತೀನಿ. ನೀನು ಹಾಯಾಗಿರ್ಬೋದು. ಏನಮ್ಮಮ್ಮ, ನನ್ನ ಅಕ್ಕ ಇವಳು ಚೆನ್ನಾಗಿರೋದು ಬೇಡ್ವಾ? ನಿನ್ನ ಆಶೀರ್ವಾದ ಇದ್ರೆ ಚೆನ್ನಾಗೇ ಇರ್ತಾಳೆ ಬೇಬಿ. ಚೆನ್ನಾಗಿರು. ಪ್ರೀತಿಯ ಎಲ್ಲ ದಡ ಸೇರಾಯ್ತು. ಇವಾಗ ಎಲ್ಲ ಇನ್ಸ್ಟಾಗ್ರಾಮ್ ಲವ್. ಏನ ಚಮಟಿ, ಏನಾರ ಇರ್ಬೋದು, ಇದೆಲ್ಲ ನಮ್ ತಲೆಗೆ ಹತ್ತಲ್ಲ ಬಿಡು. ತಲೆಗಲ್ಲ, ದಿಲ್ಲು ಗೊತ್ತಾಗುತ್ತೆ. ನೀನು ಲವ್ ಮಾಡ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ಬಿಡು. ನನಗ ನೋ ಬೈ ಚಾನ್ಸೇ ಇಲ್ಲ. ಹಿಂಗನ್ನೋರೆ ಮುಂದೆ ಬೇಗ ಹಳ್ಳಕ್ ಬೀಳೋದು. ಅಮ್ಮಿಕೊಂಡಿರ್ಲ, ನಮ್ ಲವೇನಿದ್ರು ನಮ್ ಕೆಲ್ಸದ ಮೇಲೆ ಕಾಯಕವೇ ಕೈಲಾಸ, ಕತ್ರಿ ಹಾಕದೆ ನಮ್ ಕೆಲ್ಸ. ಟೈಮ್ ಆಯ್ತು, ನಡಿ ನಡ್ರಿ ಮುಂದೆ ನೋಡೋಣ, ಗೊತ್ತಾಗುತ್ತೆ. ಮೇಲೆ ಅಪ್ಪನ ಸೆಂಟಿಮೆಂಟ್ ಚೆನ್ನಾಗೇ ವರ್ಕ್ ಆಗ್ತಿದೆ. ಅಲ್ಲ, ಜುಜುಬಿ ಅಪ್ಪನಿಗೋಸ್ಕರ ಪ್ರೀತಿನೇ ತ್ಯಾಗ ಮಾಡಕ್ ಹೊರಟಿದಳಲ್ಲ, ಇವಳಿಗೆ ಏನ್ ಅನ್ನೋದು ಅಮ್ಮಮ್ಮ? ನೋ ಬೇಬಿ ನೋ. ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಅವಳನ್ನ ಪಾಪ ಅಂತ ಮಾತ್ರ ಅನ್ಕೋಬೇಡ. ಒಂದು ಚೂರು ಸಮಯ ಸಿಕ್ಕಿದ್ರು ಸಾಕು ನಮ್ಮ ಮೇಲೆ ಎರಗೋಕ್ ನೋಡ್ತಾಳೆ ಅವಳು. ಅಂಥವಳು ಅವಳ ಕಥೆನ ಹೀಗೆ ನಿಧಾನವಾಗಿ ಮುಗಿಸ್ಬೇಕು.
ಓಕೆ? ಹೆಜ್ಜೆ ಕಂಡೋರುಂಟು ಬಾಣನಲ್ಲಿ ಬಲ್ಲೋರುಂಟು ನಮ್ಮ ಬಣ್ಣ ಕಂಡೋರಿಲ್ಲ ನಿಮ್ಮ ಹೆಸರಲ್ಲೇ ಕನ್ವರ್ ನೀವೇ ಕನ್ವರ್ ಲಾಲ್ ನಮ್ಮ ಹೆಸರಲ್ಲೇ ಕನ್ವರ್ ನೀವೇ ಕನ್ವರ್ ಲಾಲ್. ಏನಕ್ಕ ಇದು ಇಷ್ಟೊತ್ತಲ್ಲೇ ರೋಡ್ ಬೇಕು ಅಂತ ಇದೆ. IPL ಎಫೆಕ್ಟಾ? ಹೇ HMT ಎತ್ತ ನಮ್ಮ ಐಟಮು ಈ ಸಲ ಕಪ್ ನಮ್ದೆ. ಅಣ್ಣ, ನಿನ್ನ ಕಮಲಿ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಈಗ ಯಾವುದೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂತು ಅಂತ ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಡ ಅಣ್ಣ. ಇಂಥ ಟೈಮಲ್ಲಿ ಅವಳು ಹೇಗೆ ನಡ್ಕೊಂಡ್ರು ಹೇಗೆ ಮಾತಾಡಿದ್ರು ಅವಳ ಜೊತೆ ಇರೋದು ನಮ್ಮ ಕರ್ತವ್ಯ ಅಲ್ವಾ? ಅರೆ ನಾನು ಎಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನನಗೂ ಗೊತ್ತು. ಆದರೆ ಇಷ್ಟೊಂದು ಹಠ ಯಾಕೆ? ಅದೇನು ಪ್ರಾಬ್ಲಮ್ಮು ಅಂತ ಬಾಯ್ಬಿಟ್ಟು ಹೇಳಬೇಕಲ್ವಾ? ಅಣ್ಣ, ಒಂದು ಸ್ವಲ್ಪ ಟೈಮ್ ಕೊಡೋಣ. ಕಮ್ಲಿ ರೀಸನ್ ಇಲ್ಲದೆ ಹೀಗೆ ಮಾಡಲ್ಲ ಅಂತ ನಿಂಗೂ ಚೆನ್ನಾಗಿ ಗೊತ್ತು ಅಲ್ವಾ? ಸೊ ಸ್ವಲ್ಪ ತಾಳ್ಮೆಯಿಂದ ಕಾಯೋಣ, ಅವಳೇ ಹೇಳ್ಬೋದು. ಹಂಗೆಲ್ಲ ಮಾತಾಡ್ಬೇಡ ಕಣವೆ. ನೀನ್ ಸುಮ್ಕಿರು ಅಂತಾನೆ ಇದ್ರೆ ಇನ್ನೂ ಒಂದ್ ಮರ್ಡರ್ ಆಯ್ತೈತೆ ಅಷ್ಟೇ. ನನಗೇನ ಆಗ್ಲಿ, ನಿಮ್ ಯಾರಿಗೂ ಏನೂ ಆಗ್ಬಾರ್ದು. ಆಟಯ್ಯ. ಏ ಕಮ್ಲಿ, ನಾನು ತಮಾಷೆಗೊಂದ ಗೊತ್ತು ಕಣವೆ, ಆದ್ರೆ ನಾನು ತಿಟ್ಟವಾಗ್ಲೂ ಹೇಳ್ತೀವಿ, ನಿಮ್ ಯಾರಿಗೂ ಏನೂ ಆಗ್ಬಾರ್ದು ಕಣವೆ. ಕಮ್ಲಿ, ನೀನ್ ಒಳ್ಳೆತನನ ಅವಳು ಬಲಹೀನತೆ ಅನ್ಕೊಂಡು ಬಳಸ್ಕೊತವಳೆ. ನಿಂಗೆ ತಾತೆಯಿಂದನೇ ಕೇಳ್ತಾ ಇದ್ದಲ್ವಾ? ಹೌದು ಕಮ್ಲಿ, ಈಟೊತ್ತಾಗ ಯಾಕೆ ಹಿಂಗೆ ಹೋಗಾಡ್ತವ್ರೆ? ಬಾ ನೋಡು ಬಾ. ನಿಜಾನ ಹೇಳ್ತಾ ಇದ್ದೀನಿ, ನನಗೆ ಹಾಗೆ ಕೇಳಿಸಿತ್ತು. ನೀನೇನೋ ಕಮಲಿ ಬಗ್ಗೆನೇ ವಿಚಾರಿಸ್ತಾ ಇದ್ದೆ ಅಲ್ವ ತಾರ? ಮನಸ್ಸಿನಲ್ಲಿ ಕಾಳಜಿ ಇಲ್ಲ ಅಂದ್ರು ಇರೋ ಹಾಗೆ ನಟಿಸ್ಬೇಕಲ್ಲ. ಅವಳ ಬಗ್ಗೆ ವಿಚಾರಿಸಿದ್ರೇನೆ ನನ್ನ ಮಗರ ಆಯ ಖುಷಿ ಪಡೋದು. ಅವಳಿಗೋಸ್ಕರನಾದ್ರೂ ನಾಟಕ ಆಡ್ಲೇಬೇಕು. ಇದೆಲ್ಲ ಯಾವಾಗ ಮುಕ್ತಾಯ ಆಗುತ್ತೋ ಏನೋ. ನಾನು ಹೇಳೋದೆಲ್ಲ ನಿಮಗೆ ತಮಾಷೆನೇ ಅಲ್ವಾ? ಬೇಗ ಗಾಡಿ ಓಡಿಸಿ, ಮನೆಗೆ ಬೇಗ ತಲುಪಬೇಕು. ಯಾರೋ ನಿಧಾನಕ್ಕೆ ಹೋಗಿ ಅಂತ ಹೇಳ್ದಾಗಿತ್ತು. ಯಾಕೆ ಇಟೊಂದು ಸುಸ್ತಾಗವ್ರೆ? ಮೈ ಸ್ಯಾನೆ ಬಿಸಿ ಆಗೈತೆ, ನಿಂಗೆ ಜ್ವರ ಬಂದೈತೆ. ಅಯ್ಯೋ, ಏನ್ ಮಾಡದ್ ಕಮ್ಲಿ ಈಗ? ಈಗಲೇ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಿಂಗೆ ತಡ ಮಾಡೋದ್ ಬೇಡ, ಹೋಗು. ನೀನು ಕಾರ್ಗೆ ತಕಬಾ. ಅಯ್ಯೋ ಅನ್ಪೂರ್ಣ, ಏನಾಯ್ತಮ್ಮ? ತಾತಯ್ಯ, ನೀವು ಗಾಬರಿ ಆಗ್ಬೇಡಿ, ಅಜ್ಜಿಗೆ ಏನೂ ಆಗಕ್ಕಿಲ್ಲ. ಈಗಲೇ ಆಸ್ಪತ್ರೆಗೆ ಹೋಗುಮ್ಮ. ಅಜ್ಜಿ ಇಲ್ಲಿ ನೋಡಿ, ಭಯ ಪಡ್ಬೇಡಿ ಅಜ್ಜಿ, ನಾನು ನಿಮ್ ಪಕ್ಕದಾಗೆ ಇವ್ನಿ. ಆಯ್ತಿಲ್ಲ, ಅವ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಕಾರ್ಕಿ ಹುಡುಕ್ತಾ ಇವ್ನಿ. ಹೋ ಪಾಪ, ಕಾಲಿಗೆ ಚಪ್ಪಲ್ ಇಲ್ಲದೆ ಬಂದವ್ರಿಗೆ ಕಾರ್ ಕೀಸ್ ಬೇಕಾ? ನೀನು ಎಷ್ಟು ಹುಡ್ಕೋದ್ರು ಅದು ಸಿಗೋದಿಲ್ಲ. ಕಾರ್ ಕೀ ಬೇಕಾದ್ರೆ ಅನಿಕಾ ಹತ್ರ ಇದೆ, ಬೇಕಾದ್ರೆ ಅವಳ ಹತ್ರ ಹೋಗಿ ತಗೋ. ನೀನ್ ಹೋದ್ರೆ ಅವಳು ನಿಜವಾಗ್ಲೂ ಕೊಡೋದಿಲ್ಲ ಕಣೆ. ನಿನ್ನ ಗೆಳತಿ ಇದ್ದಾಳಲ್ಲ ಕೆಸರಿನ ಕಮಲಿ, ಅವಳನ್ನ ಕಳಿಸು. HMT ಬಂದಿದ್ದು ಒಳ್ಳೇದಾಯ್ತು ಕಣೋ, ಪಾರ್ಟಿ ಜೋರಿರಂಗಿದೆ. ಕಣಕ, ಪಾರ್ಟಿ ಗೈಟು ಸಖತ್ ಜೋರಾಗೈತೆ. ಒಂದು ನಿಮಿಷ ಇರು, ಹೋಗಿ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಏನಾಯ್ತು ಸರ್? ವಾ, ಟೈರ್ ಪಂಚರಾ? ಅಕ್ಕ, ಟೈರ್ ಪಂಚರ್ ಆಗ್ಬಿಟ್ಟೈತೆ. ನೀವೇನು ತಲೆ ಕೆಡ್ಸ್ಕೊಬಿಡಿ ಸರ್. ಅಕ್ಕ ಕೈ ಇಟ್ರೆ ಗಾಡಿ 5 ನಿಮಿಷದಲ್ಲಿ ರೆಡಿ. ಅಕ್ಕಂತರ ಫಾಸ್ಟ್ ಆಗಿ ಪಂಚರ್ ಹಾಕೋರ್ನ ಪ್ರಪಂಚದಲ್ಲಿ ನೀವು ನೋಡಿಲ್ಲ, ನಾನು ನೋಡಿಲ್ಲ. ಸರ್ಕೋ ಬೇಬಿ,
ನೀನೊಳಗೆ ಕಾರ್ ಕೀ ಕೊಡ್ತೀನಿ ಅಂತ ಹೇಳಿಲ್ಲ ತಾನೆ? ಏನಾಗಿದೆ ನಿಮ್ಗೆ? ನಾನು ಯಾಕೆ ಇವಳು ಕಾರ್ ಕೀ ಕೊಡ್ಲಿ? ಅನಿಕಾ ಏನ್ ಮಾತಾಡ್ತಿದ್ಯಾ? ಅಜ್ಜಿಗೆ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ದಯವಿಟ್ಟು ಕಾರ್ಕಿ ಕೊಡು. ವಾಟ್? ಅಮ್ಮಮ್ಮ ಏನೋ ತಮಾಷೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ನೀನ್ ನಿಜವಾಗ್ಲೂ ಕಾರ್ ಕೀ ಕೇಳ್ತಿದ್ಯಾ? ಪರವಾಗಿಲ್ಲ ಕಣೆ, ಹಳ್ಳಿಯಿಂದ ಬಂದವಳು ಈ ಮಟ್ಟಕ್ಕೆ ಬೆಲ್ಬಿಟ್ಟಿದ್ಯಾ? ಎಕ್ಸಾಕ್ಟ್ಲಿ ಬೇಬಿ, ನಾನು ಅದನ್ನೇ ಹೇಳ್ದೆ. ಹಲೋ, ಕಾರ್ ಇರೋದು ನಿನ್ ಯೂಸ್ಗಲ್ಲ, ಹೋಗ್ತಾ ಇರೋ. ಅನಿಕಾ ದಯವಿಟ್ಟು ಲೇ ಹಳ್ಳಿ ಗುಗ್ಗು, ನಮ್ ಬೇಬಿನ ಅಷ್ಟು ಈಸಿಯಾಗಿ ಯಾಮಾರಿಸ್ಬೋದು ಅನ್ಕೊಂಡಿದ್ಯಾ? ನೋ ಚಾನ್ಸ್. ಅನಿಕಾ ಕಾರ್ಕಿ ಕೊಡು ಸುಮ್ಕೆ. ಇದೇ ಕೆಲಸ ಮಾಡೋದ ಅಂತ ನಿಮ್ಗೆ ಗೊತ್ತಾಗೋಯ್ತಾ? ಅಂದ್ರೆ ನಿಮ್ ಕೆಲಸ ಇದಲ್ವಾ? ಇಲ್ಲ ಸರ್, ನಮ್ಮ ಅಜ್ಜಿ ಎಣೆಗೂ ನಾವು ಇದೇ ಕೆಲಸ ಮಾಡೋದು. ಇವ್ರನ್ನ ಎಲ್ಲೋ ನೋಡ್ಸಾಗಿದೆ, ಅದಕ್ಕೆ ಕೇಳಿದೆ. ನಿನ್ನ ಹೆಸರೇನಮ್ಮ? ರಮೇಶ್, ಬನ್ನಿ ಈ ಕಡೆ. ಅವ್ರಗಳ ಹತ್ರ ಏನ್ ಮಾತು? ಈ ಹುಡುಗಿನ ಎಲ್ಲ ನೋಡಿದೀನಿ ಅನ್ಸ್ತಾ ಇದೆ, ಕತ್ಲಲ್ಲಿ ಸರಿ ಗೊತ್ತಾಗ್ತಿಲ್ಲ. ಆಮೇಲೆ ಆಟಾಡ್ಸಕ್ಕೆ ನೀನ್ ಸಿಗಲ್ವಲ್ಲ ಕಮ್ಲಿ, ನಾನು ಈಗ್ಲೇ ಆಟ ಆಡ್ಬೇಕು. ಅಜ್ಜಿ ಪಾಪ ಅನಿಕಾ, ಮೈಯೆಲ್ಲ ಸುಡ್ತೈತೆ, ಅವ್ರಿಗೆ ಹಿಂಗ್ ಮಾಡ್ಬೇಡ. ನೋಡಿದ್ರ ಅಮ್ಮಮ್ಮ, ನನಗೆ ಬುದ್ಧಿವಾದ ಹೇಳ್ತಿದ್ದಾಳೆ. ಇಲ್ಲ ಅನಿಕಾ, ನಾನೇನು ಹೇಳ್ತಿಲ್ಲ, ಆದ್ರೆ ದಯವಿಟ್ಟು ಸಹಾಯ ಮಾಡು ಅಂತ ಕೇಳ್ಕೊತೀವಿ. ಆಟಯ್ಯ ಆಗಲ್ಲ. ಸೂಪರ್ ಅಮ್ಮಮ್ಮ, ಎಷ್ಟು ಮಜಾ ಇದೆ ಅಲ್ವಾ? ಅವಳು ಅಳೋದ್ರಲ್ಲಿ ಏನೋ ಒಂದು ಕಿಕ್ ಇದೆ. ರ್ಯಾಪ್ ಮ್ಯೂಸಿಕ್ ಗಿಂತನೂ ಒಂದು ಹೈ ಕೊಡುತ್ತೆ. ಹೌದು ಬೇಬಿ, ಇಂಥ ಒಂದು ಗಳಿಗೆಗೋಸ್ಕರ ನಾವ್ ಇಷ್ಟು ದಿನದಿಂದ ಕಾಯ್ತಾ ಇದ್ದೋ ಅಲ್ವಾ? ನಿಜವಾಗ್ಲೂ ನನ್ನ ಆಸೆ ಎಲ್ಲ ಪೂರೈಸ್ಬಿಟ್ಟೆ ನೀನು. ಆಯ್ತಾ? ರಮೇಶ್, ಬ್ಯಾಗ್. ಓಪನ್ ಮಾಡ್ತೀಯಾ? ನೋಡೋದು ತಪ್ಪ, ಏನೋ ಎಲ್ಲ ಎತ್ಕೊಂಡು ನಾನೇ ಓಡೋಗ್ಬಿಡೋತರ. ಕೊಡ. ಸರಿ, ನೀನೇ ನೋಡಜ್ಜಿ. ಟೇಕ್ ದಿಸು, ಓಪನ್ ದಿಸು. ಬ್ಯಾಗು ಚೆನ್ನಾಗಿದೆ, ಒಳ್ಳೆ ದುಡ್ಡಿಗೆ ಹೋಗುತ್ತೆ. ಇದನ್ನ ಹಾಕ್ಬಿಟ್ಟು ದುಡ್ಡು ಆಗ್ಬೋದಲ್ವಾ? ಪಾಸ್ವರ್ಡ್ ಗೊತ್ತಿಲ್ಲ, ತಗಲಾಕೊಂಡ್ರೆ 1 2 3 ಅಂತ ಕಂಬಿ ಅನ್ಸ್ಬೇಕು. ಮಗ್ನೆ, ನಿಂತರ ಮೇಕಪ್ ಹಾಕೊಂಡ್ರೆ ನಿಂತರ ಕನ್ನಕ್ಕಿರುತ್ತೆ.
ಮೇಕಪ್ ಹಾಕೊಂಡ್ರೆ ನಾನು ಥರ ಬೆಳ್ಳಿಕ್ಕಿರುತ್ತೆ. ತ್ರಿಪುರ ಸುಂದ್ರಿ. ಏನಂದ್ರೆ ನಾನು ಹೇಳಿ ಸರಿ ಅಲ್ವಾ? ಅಜಯ್ ನೀನ್ ಏನ್ ಹೇಳ್ತೀಯೋ ಅದೇ ಕರೆಕ್ಟ್. ಹಾಂ, ನಾನು ಯಾವಾಗಲೂ ಕರೆಕ್ಟೇ. ನೀ ನನ್ನ ಮಗನೇ. ಕಂತೆಗೆ ತಕ್ಕನಂಗೆ ಬಂತೆ. ಇಂಗ್ಲೀಷ್ ಗೊತ್ತೇ ಇರೋ ನಿಮ್ಗಳ ಜೊತೆ ಇದ್ದೀನಲ್ಲ ನಾನು, ಮೊದಲು ನಾನು ನೋಡ್ಕೋಬೇಕು. ಇನ್ನು ಏನೈತಿ ನೋಡಿ. ಬುಕ್ನ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ತಾರ. ಲೆಕ್ಕ ಬರಕ್ಕಾಗತ್ತೆ, ಇದು ನಿಂಗೆ ಇಟ್ಕೊ. ಟೂಕೆ ಅಂತೂ ಪಕ್ಕ ಸಿಗ್ತದೆ. ಅಜಯ್ ಬರೀ ಮಾಲು ಸೇಲ್ ಒಂದ್ ಮಾತಾಡ್ತಿರ್ತೀಯ, ಒಟ್ಟಾಗೆ ನಾನು ಆಗ್ತೀಯ. ಇದು ನೀನು ಕೇಳೋದೆಚ್ಚೋ, ನಾನು ಮಾಡೋದೆಚ್ಚೋ. ಬಿಸಿಯಾಗಿ ಅಡುಗೆ ಮಾಡಿದ್ದೀನಿ, ಪಾ ಊಟ ಮಾಡೋಣ. ಮೊದಲೋಗಿ ಕೈ ಕಟ್ ಹೋಗೊಂಬ. ಏಯ್, ಏನು ನೋಡ್ತಾ ನಿಂತಿದ್ಯಾ? ನೀನು ಹೋಗು, ಕೈ ತಕ್ಕ ತಗೊಂಬ, ಊಟ ಮಾಡೋಣ. ಒಟ್ಟಿಗೆ ಊಟ ಆದ್ಮೇಲೆ ಕೈ ತೊಳ್ಕೊತೀನಿ ಬಿಡ. ನೀರು ಜಾಸ್ತಿ ಖರ್ಚು ಮಾಡಬಾರ್ದು ಅಂತ ಗೌರ್ಮೆಂಟ್ ಅವ್ರು ಹೇಳಿಲ್ವಾ? ಬೆಳಗ್ಗೆ ತಾನೇ ಕೈ ತೊಳ್ಕೊಂಡಿದ್ದೀನಿ. ಹೌದು ಕಣಪ್ಪ, ಬೆಳಗ್ಗೆ ತಾನೇ ಇದಕ್ಕೆ ಹೋಗಿ ತೊಳ್ಕೊಂಡಿದ್ದೀನಿ ಅಂತ ಇವಾಗ ಹೋಗಿ ತೊಳ್ಕೊಂಡಲ್ಲೇ ಬಂದ್ಬಿಟ್ಯಾ? ಹೋಗಲೇ ಹೋಗು. ನಿನಗೆ ಸಿಟ್ಟು ಬಂದರೆ ಬಾಯಿಗೆ ಬಂದಾಗೆ ಮಾತಾಡ್ತೀವಿ ಬಿಡು. ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಏನಂತ ಕೊಡೋದು? ಬ್ಯಾಗ್ ಕಳ್ದೋಯ್ತು ಅಂತನಾ? ಏನೋ ಕಾರೇ ಕತ್ಕೊಂಡು ಹೋದಾಗೆ ನೀವು ಸೀರಿಯಸ್ ಆಗ್ತಿದ್ದೀರ ಅಂತ ಆಡ್ಕೋತಾರಷ್ಟೇ. ಹೌದು, ಮತ್ತೆ ಆಫ್ಟರ್ ಆಲ್ ಒಂದು ಬ್ಯಾಗ್ ಕಡ್ದು ಹೋಗಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ಹೋದ್ರೋಯ್ತು ಬಿಡು, ಅದಲ್ಲೇನು ಕ್ಯಾಶ್ ಇರ್ಲಿಲ್ವಲ್ಲ, ಹೋಗ್ಲಿ ಬಿಡು. ಹೋಗ್ಲಿ, ನಿಮ್ಗೆ ಅದು ಬ್ಯಾಗ್ ಅಷ್ಟೇ, ಆದ್ರೆ ನನಗೆ ಹಾಗಲ್ಲ. ಆದ್ರೆ ನನ್ನ ಮಗ ಪ್ರೀತಿಯಿಂದ ಕೊಡ್ಸಿದ್ ವಾಚ್ ಇತ್ತು. ಅದಕ್ಕಿಂತಲೂ ಮುಖ್ಯವಾಗಿ ಅಪ್ಪಯ್ಯ ಮತ್ತು ಅವ್ವನ್ನ ಕಳ್ಕೊಂಡಿರೋ ಅನಾಥೆ ಆಗ್ತೀಯ. ಆಗೋದು. ಅದಕ್ಕೆ ಆ ಸೀರಿಯಲ್ ಬರಕ್ ಮುಂಚೆನೆ ನೀನು ನಿಮ್ಮ ಅಕ್ಕ ಹೋಗಿ ಯಾವ್ದಾದ್ರು ಮನೆಗೆ ಎಲ್ಲಿ ಟಿವಿನ ದೇಕಂಬಂದ್ಬಿಟ್ರ. ಕಂಜು ಸಜ್ಜಿ. ಜೈ ದೇಪ್ಕೊ ಬಂದಿರೋ ಟಿವಿಲಿ ಹನುಮಂತನ ಸೀರಿಯಲ್ ನೋಡಿದ್ರೆ ಟಿವಿ ಒಳಗಿಂದಾನೆ ಹನುಮಂತ ಗದೆ ತಗೊಂಡು ಬರೆಸ್ತಾನೆ. ಸುಮ್ಮನೆ ಟಿವಿನ ದುಡ್ಡು ಕೊಡ್ತಾರಣ ಬಿಡು. ಕಣಪ್ಪ, ಕದ್ದಿ ಟಿವಿಲಿ ಹನುಮಂತನ ಸೀರಿಯಲ್ ನೋಡೋದು ಬೇಡ. ಹನುಮಂತ ನಮ್ಮನ್ನ ಬಾದಲ್ಲಿ ಇಟ್ಟಾಡ್ಕೊಂಡು ಹಾಕ್ಬಿಡ್ತಾನೆ. ಹೊಸ ಟಿವಿ ತಗೋಬೇಕು. ಆದ್ರೆ ಹನುಮಂತ ತಾನೇ ನಮಗೆ ದುಡ್ಡು ದಾರಿ ತೋರಿಸ್ಬೇಕು. ಸೀರಿಯಲ್ ಯಾವತ್ತಿಂದ ಅಂತ ಹೇಳ್ದೆ ಇವನು? ಪರ್ಸ್ನಲ್ ಅನ್ನಲ್ಲ ರಮೇಶ್. ನನಗೇನು ಗೊತ್ತಿತ್ತು ನೀವು ಕಳ್ಳರನ್ನ ಕರೆದು ಪಂಚರ್ ಹಾಕಿಸ್ತೀರಾ ಅಂತ. ನನ್ನ ಲೈಫ್ನ ಬೆಸ್ಟ್ ಮೂಮೆಂಟ್ಸ್, ನನ್ನ ಕನಸು ಎಲ್ಲ ಅದರಲ್ಲೇ ಇತ್ತು. ಐ ಲಾಸ್ಟ್ ಇಟ್. ಇದ್ದಂಗಿದೆ ಇದು ತಾರಾ ರಮೇಶಾನಂದ. ಸರಿ ಹೋಯ್ತು, ನಮ್ಮ ಮನೇಲಿ ನೀನ್ ಒಬ್ಬನ್ಗೆ ಓದಕ್ ಬರೋದು ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನೀನ್ ಹೆಂಗೇನಾ? ಸುಮ್ನೆ ರಕ, ಹೆಸರು ನೋಡಿದ್ರೆ ಇಷ್ಟು ಉದ್ದ ಐತೆ, ಹ್ಯಾಂಡ್ ರೈಟಿಂಗು ಓಡಾಡ್ದಂಗೆ ಐತೆ. ಯಾವನ್ಗೆ ಅರ್ಥ ಆಗುತ್ತೆ? ಕುಡಿಲಿ, ಸರಿಯಾಗಿ ಓದ್ತೀನಿ. ಬೇಡವಾ, ಬೇರೆಯವ್ರ ಡೈರಿ ಓದೋದು ತಪ್ಪು. ಬೇರೆಯವ್ರ ಡೈರಿ ಓದೋದು ತಪ್ಪು, ಆದ್ರೆ ಹೊಡ್ಕೊಂಬರೋದು ತಪ್ಪಲ್ಲ. ಹಂಗೆ ನೋಡ್ಬೇಡ, ಕೊಡು, ನಾನು ಓದ್ತೀನಿ, ನೀನು ಆರಾಮಾಗಿ ಕೂತ್ಕೋ. ಜೀವನದಲ್ಲಿ ತುಂಬ ಮುಖ್ಯವಾದ ಗಳಿಗೆ ಯಾವುದು ಅಂತ ಯಾರಾದರೂ ಕೇಳಿದ್ರೆ ಅದು
ಪ್ರತಿ 10 ವರ್ಷಕ್ಕೊಂದ್ಸಲ ಬದಲಾಗ್ತಾನೆ ಇರುತ್ತೆ ಅನ್ನೋದು ನಿಜ. ಮೊದಲೆಲ್ಲ ವೃತ್ತಿ ಜೀವನದಲ್ಲಿ ಸಾಧಿಸೋದೇ ದೊಡ್ಡ ವಿಷಯ ಅಂತ ನಂಬಿದ್ದೆ. ಆದರೆ ಮನೆ, ಕುಟುಂಬ, ಗಂಡ, ಮಕ್ಕಳು ಇವುಗಳೆಲ್ಲ ಕೊಡೋ ಸಂತೋಷ ಮತ್ತು ನೆಮ್ಮದಿ ಪ್ರೊಫೆಷನಲ್ ಜೀವನದಲ್ಲೂ ಪೂರ್ತಿ ಮಾಡೋಕ್ಕಾಗಲ್ಲ. ನಾನು ರಮೇಶನ್ನ ಮದುವೆ ಆಗಿದ್ದು ನನ್ನ ಜೀವನದಲ್ಲಿ ಬೆಸ್ಟ್ ಮೂಮೆಂಟ್. ಗಂಡನ ಹೆಸರು ರಮೇಶ್, ಪೂರ್ತಿ ಹೆಸರು ರಮೇಶಾನಂದ. ಎದಳಿ ಹೊಸಿ ನೀರು ಕುಡೀರಿ, ಹೊಸಿ ಕುಡೀರಿ ಅಜ್ಜಿ, ಎದಳಿ. ಕಮಲಿ, ಕಮಲಿ, ಹೊಟ್ಟೆ ಉರ್ಕೊಂಡು ಹೇಳ್ತೀನಿ. ತಮ್ಮ ಕನಸುಗಳನ್ನೆಲ್ಲ ತವ್ರ ಮನೇಲೇ ಬಿಟ್ಟು ಬರಬೇಕಾಗತ್ತೆ. ನಾನು ಏನೆಲ್ಲ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ಸಾಧಿಸಿದ್ದು ಮದುವೆ ಆದಮೇಲೆ. ರಮೇಶ್, ನಿಮ್ಮ ಎದುರಿಗೆ ನಿಂತು ನಾನು ಈ ಮಾತನ್ನು ಹೇಳಿರೋದು ತುಂಬ ತುಂಬ ಕಡಿಮೆ. ಬಟ್ ನಿಮ್ಗದು ಗೊತ್ತು, ನನಗೂ ಗೊತ್ತು. ಐ ಲವ್ ಯು ರಮೇಶ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಪಾರ್ಟ್ನರ್. ಚೊಂಟಿ, ಯಾವ್ದೋ ಒಳ್ಳೆ ಹೆಂಗ್ಸ್ ಕಾಣೋ ಇದು. ಗಂಡನ್ನ ಬಾಯಿಗೆ ಬಂದಂಗ್ ಬೈಯೋ ಈ ಕಾಲದಲ್ಲಿ ಗಂಡನ ಬಗ್ಗೆ ಇಷ್ಟೊಂದು ಪ್ರೀತಿಯಿಂದ ಬರ್ದಿದಾರಲ್ಲ. ಅಕ್ಕ, ಇನ್ನೂ ಇದೆ ನೋಡು. ಓದೋದು